ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್ ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions, Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್, ಆಭರಣ ಜ್ಯುವೆಲರ್ಸ್ ಮತ್ತು ರೋಡ್ರಿಗಸ್ ಕ್ಯಾಟರರ್ಸ್. ನಾಡಿನಾದ್ಯಂತ ನವರಾತ್ರಿ ಆಚರಣೆಗೆ ಸಿದ್ಧತೆಗಳು ನಡೆಯುತ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಸೆಮಿಫೈನಲ್ ಸುತ್ತು ಕೂಡ ನಡೀತಾ ಇದೆ. ಇಂದಿನ ಸೆಮಿಫೈನಲ್ ಸುತ್ತಿನ ತೀರ್ಪುಗಾರರಾಗಿ ನಮ್ಮೊಡನಿದ್ದಾರೆ ಖ್ಯಾತ ಸಂಗೀತ ನಿರ್ದೇಶಕರು, ವಿಶ್ವ ದಾಖಲೆಯ ಸರದಾರರಾದ ಯಶವಂತ್ ಎಂಜಿ ಅವರು. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಂತೆ ನಮ್ಮೊಡನೆ ಇನ್ನೋರು ತೀರ್ಪುಗಾರರಾಗಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕಿ ವೈಷ್ಣವಿ ರವಿ ಅವರು. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಯಶವಂತ್ ಸರ್, ನಾವು ನವರಾತ್ರಿ ಆಚರಣೆ ಹೊಸ್ತಿಲಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ನಿಮ್ಮದೊಂದು ಸಂದೇಶ. ಸರ್, ನವ ಅಂತಂದರೆ 9, ರಾತ್ರಿ ಅಂದರೆ ರಾತ್ರಿಗಳು, ನವರಾತ್ರಿಗಳು ಯಾಕೆ ಪ್ರಖ್ಯಾತಿಯನ್ನು ಪಡೀತು ಅಂತಂದರೆ, ನಾವು ಹಿಂದಿನ ಪರಂಪರೆಯನ್ನು ವಿಶ್ಲೇಷಣೆ ಮಾಡಿದಾಗ 9 ರಾತ್ರಿಗಳಲ್ಲಿ ಜಗಜ್ಜನನಿಯು ಒಂದೊಂದು ಅವತಾರವನ್ನು ಧರಿಸಿ ದುಷ್ಟಶಕ್ತಿಗಳನ್ನು ದಮನಿಸಿ ಮನುಕುಲವನ್ನು ಉದ್ಧಾರ ಮಾಡಿದಂಥ ರಾತ್ರಿಗಳು ಎಂಬುದಾಗಿ ವಿಖ್ಯಾತಿಯನ್ನು ಪಡೆದಿದೆ. ಆ ಒಂದು ರಾತ್ರಿಗಳಲ್ಲಿ ಆ ಜಗಜ್ಜನನಿಯ ಆರಾಧನೆ ಮಾಡಿದಾಗ ವಿಶೇಷವಾದಂತಹ ಫಲಪ್ರಾಪ್ತಿ ಎನ್ನತಕ್ಕಂಥ ಮಾತು. ಆ ಒಂದು ಮಾತನ್ನು ಮುಂದಿಟ್ಟುಕೊಂಡು ಸಮಸ್ತ ದೈಜಿ ವರ್ಲ್ಡ್ ವೀಕ್ಷಕರಿಗೆ ಅಜ್ಞಾನವು ಹೋಗಿ ಜ್ಞಾನದೆಡೆಗೆ ಆ ಭಗವಂತ ನಮಗೆ ಅನುಗ್ರಹಿಸಲಿ ಎಂಬುದಾಗಿ ನವರಾತ್ರಿಯ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಯಶವಂತ್ ಸರ್. ನಮ್ಮೊಡನೆ ಇನ್ನೋರು ತೀರ್ಪುಗಾರಿದ್ದಾರೆ ವೈಷ್ಣವಿ ರವಿಯವರು. ಮೇಡಮ್, ನೀವು ಹೇಗೆ ನವರಾತ್ರಿ ಆಚರಣೆ ಮಾಡ್ತೀರಿ? ನಿಮ್ಮದೊಂದು ಸಂದೇಶ ನಮಗೆ ನೀಡ್ತೀರಾ? ಮೊದಲನೇದಾಗಿ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ 9 ದಿನಗಳು ಎಲ್ಲರ ಮನೆಯಲ್ಲಿ ಖುಷಿಯನ್ನು ತರುವಂಥ ದಿನಗಳು. ಸೊ ನಾವು ದೇವಸ್ಥಾನಕ್ಕೆ ಹೋಗೋದು ಎಲ್ಲ 9 ದಿನಗಳನ್ನು ಎಲ್ಲ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ತಿಂದು, ಸೊ ಹೀಗೆ ನಮ್ಮ ನವರಾತ್ರಿ ನಡೀತದೆ. ಇಂದಿನ ಈ ಸಂಚಿಕೆಯ ಪ್ರಥಮ ಸ್ಪರ್ಧೆಯಾಗಿ ಆಗಮಿಸಲಿಕ್ಕಿದ್ದಾರೆ ಆದಿತ್ಯ ಹೆಗಡೆ. ಆದಿತ್ಯರವರೇ, ದಯವಿಟ್ಟು ಬನ್ನಿ. ಸರಿ ಮರಿ ಪಾ ನಿದ ಮಪಸ ನಿಸಗರಿ ಮಾ ಮಪ ಮನಿಧ. ಆದಿತ್ಯರವರೇ, ದೈಜಿ ವರ್ಲ್ಡ್ ಸ್ವರಸಾಗರದ ಸೆಮಿಫೈನಲ್ ಸುತ್ತು ನಿಮಗೇನು ಅನಿಸ್ತಾ ಇದೆ? ನನ್ನ ಪ್ರಯತ್ನ ಮಾಡಿದ್ದೇನೆ, ಸೊ ನೋಡ್ಬೇಕು ಹೇಗೆ ಮಾಡ್ತೇನೆ ಅಂತ. ಹಿಂದೆ ಈ ಒಂದು ನಿಮ್ಮ ದೀರ್ಘ ಪ್ರಯಾಣದಿಂದ ಇಲ್ಲಿಯ ತನಕ ಬಂದಿದ್ದೇನೆ, ನಿಮಗೆ ಏನನ್ನಿಸ್ತಾ ಇದೆ ನಿಮ್ಮ ಹಿಂದಿನ ಒಂದು ಸುತ್ತಿನ ಬಗ್ಗೆ? ನಿಜವಾಗ್ಲೂ ಹೇಳಬೇಕಂದ್ರೆ ಫಸ್ಟ್ ನಾನು ಬರೀ ಎಕ್ಸ್ಪೀರಿಯನ್ಸ್ ತಗೊಳ್ಳುವಂತ ಬಂದಿದ್ದು ಇಲ್ಲಿ. ಮತ್ತೆ ನೋಡುವಾಗ ನಾನು ಸೆಲೆಕ್ಟ್ ಆಗ್ತಾ ಇದ್ದೇನೆ. ಅಂದರೆ ವಿಭಿನ್ನ ರೀತಿಯ ಜಾನ್ರಸ್ ಎಲ್ಲ ಹಾಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ. ಫೋಕ್ ರೌಂಡ್ ಆಗಲಿ ಮತ್ತು ಭಾವಗೀತೆ ಅದೆಲ್ಲ ಹಾಡಲಿಲ್ಲ ನಾನು. ಇಲ್ಲಿ ಬಂದೊಂದು ಹೊಸ ಎಕ್ಸ್ಪೀರಿಯನ್ಸ್. ಸೊ ಒಂದು ಆರ್ಟಿಸ್ಟಿಗೆ ಏನಂದರೆ ನಾವು ಇಂಪ್ರೂವ್ ಆಗಬೇಕಂತ, ಸೊ ಅದು ನನಗೆ ಇಂಪ್ರೂವ್ ಆಗಲಿಕ್ಕೆ ತುಂಬ ಹೆಲ್ಪನ್ನು ಮಾಡಿದೆ. ಈ ಒಂದು ದೈಜಿ ವರ್ಲ್ಡ್ ಸ್ವರಸಾಗರದ ಪಯಣದ ಬಗ್ಗೆ ನೀವು ಮಾತಾಡಿದ ಮಾತುಗಳು ನಮ್ಮೊಡನೆ ಇದೆ.
ಅದನ್ನೀಗ ಪ್ರಸಾರ ಮಾಡೋಣ, ನೋಡಿ ಮತ್ತೆ ಮಾತನಾಡೋಣ. ನಾನು ನನ್ನ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಮಾಡಿದ್ದು 2013 ನಾನು ಹೀಗೆ ಹಾಡ್ತಾ ಇದ್ದೆ, ಏನು ನಾನು ಫಾರ್ಮಲ್ ಟ್ರೈನಿಂಗ್ ತಗೊಂಡಿಲ್ಲ. ಸೊ ಹೀಗೆ ಹಾಡುವಾಗ ನನ್ನ ಫ್ರೆಂಡ್ಸ್ ಹೇಳಿದರು ತುಂಬ ಚಂದ ಕೇಳ್ತಾ ಉಂಟು ಅಂತ. ಸೊ ನಾನು ಫಸ್ಟಿಗೆ ಅದನ್ನು ನಂಬಲಿಲ್ಲ, ಇವರು ಸುಮ್ಮನೆ ಹೇಳ್ತಾ ಇದ್ದಾರಂತ. ಮತ್ತೆ ಹಾಡ್ತಾ 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 ನಾನು ಇಂಪ್ರೂವ್ ಆಗ್ತಾ ಹೋದೆ. ಮತ್ತು ನಾನು ಯಾವಾಗ ಈ ಫೀಲ್ಡ್ಗೆ ಬಂದೆ ಅಂತ ನನಗೆ ಗೊತ್ತಿಲ್ಲ, ಅದು ಏನೋ ಹೀಗೆ ಆಗ್ಬಿಡ್ತು. ಸೊ ಹಾಗೆ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಸಿಂಗಿಂಗ್ ಜರ್ನಿಯನ್ನು. ಈ ಸ್ಪರ್ಧೆಗೆ ಬರುವ ಕಾರಣ ಏನಂದರೆ, ನಾನು ನಿಮ್ಮ ಇದು ನ್ಯೂಸ್ ಗ್ರೂಪ್ ಏನೋ ನಾನು ಸಬ್ಸ್ಕ್ರೈಬ್ ಮಾಡಿದ್ದೆ ತುಂಬ ವರ್ಷ ಮುಂಚೆ. ಸೊ ಅದರಲ್ಲಿ ನೋಟಿಫಿಕೇಶನ್ಸ್ ಬರ್ತಾ ಇರ್ತದೆ, ಅಂದರೆ ಉಡುಪಿಯಲ್ಲಿ ಇದಾಯಿತು ಹಾಗಾಯಿತು ಅಂತ. ಹಾಗೆ ನಾನೊಂದು ಇದು ನೋಡಿದ್ದೆ, ಸ್ವರಸಾಗರ ಏನೋ ಮೈಕ್ ಸಿಂಬಲ್ ಇತ್ತು. ಸೊ ನಾನು ಅದು ನೋಡುವಾಗ ಒಂದು ಕಾಂಪಿಟೇಷನ್, ಅದೇ ಉಡುಪಿಯಲ್ಲೇ ಇರೋದು. ಸೊ ನನಗೆ ಆಯಿತು, ನಾನು ಇಲ್ಲೇ ಇರೋದಲ್ವಾ, ಸೊ ಐ ಡೋಂಟ್ ಹ್ಯಾವ್ ಟು ಟ್ರಾವೆಲ್. ಸೊ ನಾನೊಂದು ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಒಂದು ರಿಯಾಲಿಟಿ ಶೋ ಅಂತ, ಅದಕ್ಕೆ ನಾನು ಜಾಯ್ನ್ ಆಗಿದ್ದು. ಫಸ್ಟ್ ನಾನಿದು ಸ್ಪರ್ಧೆಗೆ ಬರುವಾಗ ನಾನೊಂದು ಎಕ್ಸ್ಪೀರಿಯನ್ಸ್ ತಗೊಳ್ಳು ಅಂತ ಬಂದಿದ್ದು. ಸಾಂಗ್ ಸೆಲೆಕ್ಷನ್ ಕೂಡ ನನಗೆ ಒಂದು ತುಂಬ ಸರಳವಾದ ಗೀತೆ, ತುಂಬ ಇಷ್ಟವಾದಂಥ ಗೀತೆ, ಅದನ್ನು ಆಯ್ಕೆ ಮಾಡಿಕೊಂಡು ನಾನು ಪರ್ಫಾರ್ಮ್ ಮಾಡಿದ್ದೇನೆ. ಆದರೆ ಈ ಸ್ಟೇಜಿಗೆ ಬರ್ತೇನಂತ ನಾನು ಯೋಚನೆ ಮಾಡಲಿಲ್ಲ. ಆ್ಯಕ್ಚುಲಿ ಇದು ನನಗೆ ತುಂಬ ಒಂದು ಸಂತೋಷದ ವಿಷಯ. ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ನಿಮ್ಮ ಡೈಜಿ ವರ್ಲ್ಡ್ ಇದರಲ್ಲಿ ತುಂಬ ಚೆನ್ನಾಗಿತ್ತು ನನಗೆ. ಅಂದರೆ ಕೋಆರ್ಡಿನೇಷನ್ ಆಗಲಿ, ಜಡ್ಜಸ್ಸಿಂದ ಫೀಡ್ಬ್ಯಾಕ್ ಆಗಲಿ, ಅದೆಲ್ಲ ತುಂಬ ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಾನು ಈ ಕಾಂಪಿಟಿಷನ್ಗೆ ಬಂದ ಮೇಲೆ ನನಗೆ ಕೆಲವೊಂದು ಕಲೀಲಿಕ್ಕೆ ಸಿಕ್ತು. ಇದೊಂದು ದೊಡ್ಡ ಟೇಕ್ ಅವೇ ಆ್ಯಕ್ಚುಲಿ ತುಂಬ ಸಿಂಗರ್ಸಿಗೆ. ನಾನು ಮೊದಲನೇ ರೌಂಡಲ್ಲಿ ಪರ್ಫಾರ್ಮ್ ಮಾಡುವಾಗ ಅಂದರೆ ತುಂಬ ಸ್ವಲ್ಪ ಭಯದಲ್ಲಿರ್ತಾರೆ, ಅದು ಎಲ್ಲ ಸ್ಪರ್ಧಿಗಳಿಗೂ ಆಗ್ತದೆ, ಎದೆ ಬಡಬಡ ಅನ್ನೋದು, ಔಟ್ ಆಫ್ ಬ್ರೆತ್ ಥರ ಆಗೋದು. ಸೊ ಫಸ್ಟ್ ರೌಂಡಲ್ಲಿ ನನಗೆ ಒಂಥರ ಅದು ಬೇರೆನೇ ಎಕ್ಸ್ಪೀರಿಯನ್ಸ್, ಅಂದರೆ ತುಂಬ ಕ್ಯಾಮ್ರಾಸ್ ಉಂಟು, ಲೈಟ್ಸ್ ಉಂಟು. ಸೊ ಅದೊಂದು ಭಯದ ಥರ ಆಗಿತ್ತು. ಆದರೆ ಸೆಕೆಂಡ್ ಥರ್ಡ್ ರೌಂಡಿಗೆ ಬರುವಾಗ ಒಂಥರ ನನಗೆ ಈಸಿ ಅಂತ ಅನಿಸ್ತು. ಈ ಸ್ಪರ್ಧೆಯಲ್ಲಿ ಹಲವಾರು ರೌಂಡ್ಸ್ ಇತ್ತು. ಸೊ ಒಂದು ರೌಂಡು, ಯುಗಳ ಗೀತೆಗಳ ರೌಂಡಲ್ಲಿ ನನಗೆ ಅಂದರೆ ತುಂಬ ಚಾಲೆಂಜಸನ್ನು ಫೇಸ್ ಮಾಡಿದ್ದೇನೆ. ಯಾಕಂದರೆ ಆ ಸಾಂಗ್ ಬಂದು ತುಂಬ ಕಠಿಣವಾಗಿತ್ತು. ಮತ್ತು ಅದೊಂದು ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದರೆ ಸಾಧಾರಣವಾಗಿ ನಾನು ತುಂಬ ವೇರಿಯೇಷನ್ಸ್ ಇದ್ದ ಹಾಡನ್ನು ಹಾಡೋದಿಲ್ಲ. ಆದರೆ ಆ ಸಾಂಗ್ ಮೂಲಕ ನನಗೆ ಒಂದು ಲೆಸನ್ ಅಂತ ಹೇಳ್ಬೋದು, ಈ ಥರದ ಗೀತೆಗಳು ಕೂಡ ಹಾಡಬೇಕಂತ. ಮತ್ತು ಇನ್ನೊಂದು ನನಗೆ ತುಂಬ ಹೃದಯಕ್ಕೆ ಹತ್ತಿರವಾದಂಥ ಸುತ್ತಂದರೆ ಮನೋಧರ್ಮ ಸುತ್ತು. ಆ ಮನೋಧರ್ಮ ಸುತ್ತಲ್ಲಿ ನಾನು ಒಂದು ಪೂರ್ತಿ ಇನ್ವಾಲ್ವ್ಮೆಂಟ್ ನನ್ನ ಹಾಡಲ್ಲಿ ನಾನು ಮಾಡಿದ್ದೇನೆ. ಡೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮದ ಸ್ಪರ್ಧಾಳುಗಳ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಬಂದು ತುಂಬ ಒಳ್ಳೆ ಸಿಂಗರ್ಸ್. ನನ್ನ ಹತ್ರ ನನ್ನ ತಾಯಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಇದು ಸ್ಪರ್ಧೆ ಆಗಿರೋದ್ರಿಂದ ನಾನು ಸ್ವಲ್ಪ ಸೇಫ್ ಆಡಬೇಕಾಗ್ತದೆ. ನಾನು ಸಾಧಾರಣವಾಗಿ ಫೋಕ್ ಸಾಂಗ್ಸ್ ಆಗಲಿ ಅದನ್ನೆಲ್ಲ ಹೆಚ್ಚು ಹಾಡೋದಿಲ್ಲ. ಆದರೆ ಈ ಸ್ಪರ್ಧೆಗೆ ಬಂದ ಮೇಲೆ ನನಗೆ ಒಂದು ನ್ಯೂ ಜಾನರಿಗೆ ಒಂದು ಇಂಟ್ರೊಡಕ್ಷನ್ ಹಾಗೆ ಸಿಕ್ತು. ಸೊ ಇಟ್ ವಾಸ್ ಓವರ್ ಆಲ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನನಗೆ ಒಂದು ಒಳ್ಳೆ ಸಿಂಗರ್ ಆಗಬೇಕು ಫಸ್ಟು, ನನಗೆ ಆ ಯೋಗ್ಯತೆ ಇರಬೇಕು. ಸೊ ನಾನು ನನ್ನನ್ನು ಬೆಟರ್ ಮಾಡಿಕೊಂಡು ಮತ್ತೆ ನಾನು ಬೇರೆಯವರ ಜೊತೆ ಹೇಳ್ಬೋದು, ಹಾಂ ನಿಮ್ಮ ಜೊತೆ ನಾನು ಹಾಡ್ಬೋದಂತ. ಸೊ ಹಾಗೆ ಒಂದು ಕಲಾವಿದರಿದ್ದಾರೆ ನಮ್ಮ ಬಾಲಿವುಡ್ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ, ಅರಿಜಿತ್ ಸಿಂಗ್ ಅಂತ. ಸೊ ಅವ್ರ ಜೊತೆ ನನಗೊಂದು ಹಾಡಲಿಕ್ಕೆ ತುಂಬ ಆಸೆ ಇದೆ. ಸೊ ಅದು ನೋಡುವ ಯಾವಾಗ ಆಗ್ತದೆ ಅಂತ, ನನಗೆ ಗೊತ್ತಿಲ್ಲ, ಅದು ಫ್ಯೂಚರ್ ಬಗ್ಗೆ ಯಾರು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಈ ಸ್ಪರ್ಧೆಯಲ್ಲಿ ಹಲವಾರು ಜಡ್ಜಸ್ ಇದ್ದರು. ನನ್ನ ಫೇವರೇಟ್ ಜಡ್ಜ್ ಬಂದು ಯಶವಂತ್ ಸರ್. ಯಾಕಂತ ಹೇಳಿದರೆ ಅವರು ತುಂಬ ನೋಟಿಸ್ ಮಾಡ್ತಾರೆ. ಅದಕ್ಕೆ ನನಗೆ ಪರ್ಫಾರ್ಮ್ ಮಾಡುವಾಗ ಯಶವಂತ್ ಸರ್ ಏನು ಹೇಳ್ತಾರೆ ಅಂತ ಅದೊಂದು ಸ್ವಲ್ಪ ಒಂದು ಮನಸ್ಸಲ್ಲಿ ಇರ್ತದೆ. ಸೊ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದರು ನನಗೆ. ಯಾಕಂದರೆ ಹೇಳಿದರೆ ಅದು ಫೋಕ್ ರೌಂಡಲ್ಲಿ ನನ್ನೊಂದು ಹ್ಯಾಬಿಟ್ ಉಂಟು, ಅಂದರೆ ವೆಸ್ಟರ್ನ್ ವೋಕಲ್ ಸ್ಟೈಲಲ್ಲಿ ಅದು ಅಂತ ಎಂಡ್ ಮಾಡೋದು. ಅವ್ರು ಪಾಯಿಂಟ್ ಔಟ್ ಮಾಡಿದರು. ಆದಿತ್ಯರು ತುಂಬ ಚೆನ್ನಾಗಿ ಹಾಡಿದ್ರಿ ನೀವು. ಬಟ್ ನಾನು ಲಾಸ್ಟ್ ಟೈಮ್ ಮುಂದೆ ಒಂದು ಕರೆಕ್ಷನ್ ಮಾಡ್ಕೊಡಕ್ಕೆ, ನೀವು ತಿಂಗಳು ಮುಳುಗಿದವೋ ಅದು ಹೇಗೋ ಎಂಡಿಂಗ್ ಒಂದು ಅದು ತರ್ತೀರಿ ನೀವು. ಅದೆಲ್ಲ ಒಂಥರ ಅದು ಎಲ್ಲ ಕಡೆ ಚೆಂದ ಕಾಣೋದಿಲ್ಲ. ಅದಂದರೆ ವೆಸ್ಟರ್ನ್ ಶೈಲಿಯ ಇದದು. ಈ ವೆಸ್ಟರ್ನ್ ಶೈಲಿಯ ಜನಪದ ಹಾಕ್ಬಿಟ್ರೆ ಅಂತ ಆಗ್ತದೆ ಅಂತ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ಅದು ನನಗೆ ಗೊತ್ತೇ ಇರಲಿಲ್ಲ ನಾನು ಮಾಡ್ತೇನೆ ಅಂತ. ಆದರೆ ಅವ್ರು ತೋರಿಸ್ತಾರೆ, ಅಂದರೆ ಹೀಗೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳು. ಸೊ ಅದೆಲ್ಲ ಒಂದು
ಸಿಂಗರಿಗೆ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಸೊ ಸೀಸನ್ 2 ನೀವು ಮಾಡಿದರೆ ಖಂಡಿತ ತುಂಬ ಪಾರ್ಟಿಸಿಪೆಂಟ್ಸ್, ಆಲ್ಮೋಸ್ಟ್ ಡಬಲ್ ಟ್ರಿಪಲ್ ಪಾರ್ಟಿಸಿಪೆಂಟ್ಸ್ ಬರ್ತಾರೆ, ಇದು ಗ್ಯಾರಂಟಿ. ಸ್ಟಾಫ್ ಅಂದರೆ ತುಂಬ ಕೋಆಪರೇಟಿವ್ ಆಗಿದ್ದಾರೆ. ಏನಾದರೂ ಡೌಟ್ಸ್ ಇದ್ದರೆ ಇಮಿಡಿಯೇಟ್ಲಿ ಕ್ಲಿಯರ್ ಮಾಡಿ ಕೊಡ್ತಾರೆ. ಆ್ಯಂಕರ್ ಬಂದು ತುಂಬ ಫನ್ ಪರ್ಸನ್, ಅಂದರೆ ತುಂಬ ಜಾಲಿ ಆಗಿರ್ತಾರೆ. ಸೊ ಅದು ನೋಡಲಿಕ್ಕೆ ನಮಗೆ ತುಂಬ ಇಷ್ಟ ಆಗ್ತದೆ. ಜಡ್ಜಸ್ ಬಂದು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಡೈಜಿವರ್ಲ್ಡ್ ಸ್ವರಸಾಗರ ಬಂದು ನನ್ನ ಫಸ್ಟ್ ರಿಯಾಲಿಟಿ ಶೋ. ಯಾಕಂತ ಹೇಳಿದರೆ ನಾನು ಬೇರೆ ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದೊಂದು ನನಗೆ ಹೊಸ ಎಕ್ಸ್ಪೀರಿಯನ್ಸ್. ತುಂಬ ಒಂದು ಮ್ಯೂಸಿಕ್ ಫೀಲ್ಡಲ್ಲಿ ಹೇಗೆ ಇರಬೇಕು, ಪ್ರೊಫೆಷ್ನಲ್ ಆಗಿ ಹೇಗೆ ಹಾಡಬೇಕು, ಇದನ್ನೆಲ್ಲ ಕಲ್ತ್ಕೊಂಡಿದ್ದೇನೆ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇನ್ ಡೈಜಿವರ್ಲ್ಡ್ ಸ್ವರಸಾಗರ. ಆದಿತ್ಯರವರೇ, ನಿಮ್ಮ ಅನಿಸಿಕೆಗಳನ್ನು ಕೇಳಿದ್ದೆವು, ಬಹಳ ಸುಂದರವಾಗಿತ್ತು. ಬಹುಶಃ ಇದೇ ರಿಯಾಲಿಟಿ ಸ್ಪರ್ಧೆಯ ಒಂದು ರಿಯಾಲಿಟಿ ಅಂತ ಹೇಳ್ಬೋದು. ಏನಂದರೆ ನಿಮಗೆ ಮೊದಲು ಬಂದಾಗ ಇದ್ದ ಕಾನ್ಫಿಡೆನ್ಸ್ಗಿಂತ ಈಗ ನಿಮ್ಮ ಕಾನ್ಫಿಡೆನ್ಸಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ. ಖಂಡಿತ. ಈಗ ನಿಮ್ಮ ಸಹಸ್ಪರ್ಧಿಗಳು ನಿಮ್ಮ ಬಗ್ಗೆ ಏನು ಅನಿಸಿಕೆ ಹೇಳ್ತಾರೆ ಕೇಳೋಣ. ಅದೆಷ್ಟು ಚೆನ್ನಾಗಿದೆ ಅಲ್ಲ. ಅಂದರೆ ಆಡಿಷನ್ ರೌಂಡಲ್ಲಿ ಹೊರಗಡೆ ಒಟ್ಟಿಗೆ ಕಾಯ್ತಾ ಕೂತಿದ್ವಿ ಏನಾಗುತ್ತೆ ಅಂತ. ನೆಕ್ಸ್ಟ್ ಈಗ ಒಟ್ಟಿಗೆ ವಾಪಸ್ ಸೆಮಿಫೈನಲ್ಸಲ್ಲಿ ಕೂತಿದ್ದೀವಿ. ಸೊ ನಿಂಗೆ ಹೇಗೆ ಅನಿಸುತ್ತೆ? ಅಂದರೆ ಇಷ್ಟು ಈ ಲೆವೆಲಿಗೆ ಬರ್ತೇನಂತ ನಿಜವಾಗಿ ಅದಲ್ಲ, ನಾವು ಫಸ್ಟ್ ರೌಂಡಲ್ಲಿ ಇದ್ದಿದ್ದರಿಂದ ಈಗ ಒಟ್ಟಿಗೆ ವಾಪಸ್ ಇದೇ ಸೀಟಲ್ಲಿ ಕೂತಿದ್ದೀವಲ್ವಾ, ಅದನ್ನು. ಯಾ ಬಿಕಾಸ್ ಐ ರಿಮೆಂಬರ್ ಸೀಯಿಂಗ್ ಯು. ನೀವು ಅದು ಸೋಜುಗಾದ ಸಾಂಗ್ ಹಾಡಿದ್ದೀರಾ, ನನಗೆ ಅದು ನೆನ್ಪುಂಟು. ಇಟ್ ಹ್ಯಾಡ್ ಲೆಫ್ಟ್ ಅನ್ ಇಂಪ್ಯಾಕ್ಟ್. ಸೊ ಇಲ್ಲಿ ಬಂದಿದ್ದು ಅಂದರೆ ತುಂಬ ಖುಷಿಯ ವಿಷಯ ನನಗೆ. ನೀವೀಗ VTUಲಿ ಹೇಳ್ತಾ ಒಂದು ಹೇಳಿದ್ರಿ, ಎಸ್ಟಾಬ್ಲಿಷ್ ಸಿಂಗರ್ಸ್ ಜೊತೆ ಹಾಡಕ್ಕೆ ತುಂಬ ಜನರಿಗೆ ಇಂಟ್ರೆಸ್ಟ್ ಇರೋದು ಹೌದು, ಬಟ್ ನಾನು ಅದಕ್ಕೆ ಯೋಗ್ಯ ಆಗ್ತೀನಾ ಅಂತ ಒಂದು ಹೇಳಿದ್ರಲ್ಲ. ವೆರಿ ಹಂಬಲ್ ಆಫ್ ಯು ಯಾರ್. ಖುಷಿ ಆಯ್ತು ಅದನ್ನು ಕೇಳಿ. ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್ ಫಾರ್ ಟುಡೇಸ್ ರೌಂಡ್. ಇಲ್ಲಿ ತನಕ ತುಂಬ ಚೆನ್ನಾಗಿದೆ ನಿಮ್ಮ ಜರ್ನಿ, ಮುಂದೆನೂ ಚೆನ್ನಾಗಾಗುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮಧುರ. ನಾನು ಕೂಡ ಅದನ್ನೇ ಕೇಳಬೇಕಂತಿದ್ದೆ ಮುಂದೆ. ಏನಂದರೆ ನಾನು ದೊಡ್ಡ ಸಿಂಗರ್ ಆಗಿ ದೊಡ್ಡ ಸಿಂಗರ್ ಜೊತೆ ಹಾಡಬೇಕು, ಈಗ ಅಪೇಕ್ಷೆ ಪಡೋದು ತಪ್ಪು ಅನ್ನುವ ರೀತಿಯಲ್ಲಿ ಮಾತಾಡಿದ್ರಿ. ಬಹುಶಃ ಒಳ್ಳೆಯ ಒಂದು ಅನಿಸಿಕೆ ಅಂತ ಎನಿಸ್ತೇನೆ. ಮತ್ತು ಬೇರೆ ಯಾರಾದರೂ ನಿಮ್ಮ ಅನಿಸಿಕೆ ಹೇಳೋದಾದರೆ? ಅನಿಸಿಕೆ ಹೇಳಲಿಕ್ಕೆ ಅವ್ರು ತುಂಬ ಇದೆ ಸರ್. ಇಂದಿನ ಸಂಗೀತ ಪಯಣದ ಬಗ್ಗೆ ಹೇಳಿ, ಡೈಜಿವರ್ಲ್ಡ್ ಸ್ವರಸಾಗರ. ಅದಕ್ಕಿಂತ ಮುಂಚೆ ಸೊ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ಒಬ್ಬ ಹಾಡುಗಾರ, ಕಲಿಬೇಕು ಅಂತ ತುಂಬ ಆಸೆಗಳಿದೆ. ಆ ಕನಸನ್ನು ಹೊತ್ತಂತಹ ಕನಸುಗಾರ ನಮ್ಮ ಆದಿತ್ಯ ಅಂತ ಹೇಳಲಿಕ್ಕೆ ಭಾಳಷ್ಟು ಖುಷಿ ಆಗ್ತದೆ. ಆದಿತ್ಯರವರೇ, ಈ ಒಂದು ಸೆಮಿಫೈನಲ್ ಸುತ್ತು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ನೀವು ಯಾವ ಹಾಡನ್ನು ಹಾಡ್ತೀರಿ? ನಾನು ಯೇಸುದಾಸ್ ಮತ್ತು ಹೇಮಲತಾ ಅವರು ಹಾಡಿರುವ ಹಾಡು ಜಬ್ ದೀಪ್ ಜಲೆಯಾನ, ಅದು ಹಾಡ್ತಾ ಇದ್ದೇನೆ ಇವತ್ತು. ಬಹಳ ಸುಂದರವಾದ ಹಾಡು. ಇಂದು ನಿಮಗೆ ಹಿನ್ನೆಲೆ ಸಂಗೀತ ನೀಡಲಿಕ್ಕೆ ಬಹುಶಃ ಪ್ರಸಿದ್ಧ ಹಿನ್ನೆಲೆ ಸಂಗೀತ ವಾದನವನ್ನು ನಡೆಸುವ ಭಾಸ್ಕರಾಚಾರ್ಯ ನಮ್ಮೊಡನೆ ಇದ್ದಾರೆ. ಅಂತೆ ತಬಲವಾದಕರಾಗಿ ಪ್ರಜ್ವಲ್ ರವರು ಇದ್ದಾರೆ. ನೀವು ಚೆನ್ನಾಗಿ ಹಾಡಿ ನಿಮ್ಮನ್ನು ಹಾಡನ್ನು ಕೇಳಿ ಮತ್ತೆ ಮಾತನಾಡೋಣ. ಖಂಡಿತ. जब दीप जले आना, जब शाम ढले आना, जब दीप जले आना, जब शाम ढले आना, संकेत मिलन का भूल न जाना, मेरा प्यार ना बिसराना, जब दीप जले आना, जब शाम ढले आना.
मैं पलकन डगर बुहारूंगा, तेरी राह निहारूंगा। मैं पलकन डगर बुहारूंगा, तेरी राह निहारूंगा। मेरी प्रीता काजल तुम अपने नैनों में मले आना, जब दीप जले आना, जब शाम ढले आना। जहाँ पहली बार मिले थे हम, जिस जगह से संग चले थे हम। जहाँ पहली बार मिले थे हम, जिस जगह से संग चले थे हम। नदिया के किनारे आज उसी अमवा के तले आना, जब दीप जले आना, जब शाम ढले आना। रेगा मा गर सा सनी पा पा मा रेगा सनी सा गा पा मा पा। नित सांझ सवेरे मिलते हैं, आ नित सांझ सवेरे मिलते हैं। उन्हें देख के तारे खिलते हैं, नित सांझ सवेरे मिलते हैं। उन्हें देख के तारे खिलते हैं, लेते हैं विदा एक दूजे से, कहते हैं चले आना, जब दीप जले आना, जब शाम ढले आना। ಆದಿತ್ಯರವರೇ, ಸೆಮಿಫೈನಲ್ ಸುತ್ತಿಗೆ ನ್ಯಾಯ ಒದಗಿಸುವ ಹಾಗೆ ಹಾಡಿದ್ದೀರಿ. ಈಗ ನಿಮ್ಮನ್ನು ನೀವು ಜಡ್ಜ್ ಮಾಡುವ ಸ್ಥಿತಿಯಲ್ಲಿ ಕೂಡ ಇದ್ದೀರಿ. ಈ ಒಂದು ನಿಮ್ಮ ಪರ್ಫಾರ್ಮೆನ್ಸಿಗೆ ನೀವು ಯಾವ ರೀತಿ ಜಡ್ಜ್ಮೆಂಟ್ ಕೊಡ್ತೀರಿ? ಹೇಗಾಗಿದೆ ನಿಮ್ಮ ಪರ್ಫಾರ್ಮೆನ್ಸ್? ಫೀಲ್ ವೈಸ್ ಓಕೆ, ಆದರೆ ಕೆಲವು ನೋಟ್ಸ್ ಎಲ್ಲ ಸ್ಲಿಪ್ ಆಗ್ತಾಯಿತ್ತು. ಸೊ ಓವರಾಲ್ ಓಕೆ, ಆಲ್ ರೈಟ್ ಅಂತ ಹೇಳ್ತೇನೆ. ಈಗ ನಮ್ಮ ತಪ್ಪುಗಳನ್ನು ನಾವು ಗುರುತಿಸುವ ಸ್ಥಿತಿಗೆ ಬಂದಿದ್ದೇವೆ ಅಂದರೆ ನಾವು ಖಂಡಿತವಾಗಿ ಸಂಗೀತವನ್ನು ತುಂಬ ಚೆನ್ನಾಗಿ ಕಲ್ತಿದ್ದೇವೆ ಅಂತ ಅರ್ಥ. ಬಹುಶಃ ನಿಮ್ಮ ಈ ಹಾಡಿನ ಬಗ್ಗೆ ನಿಮ್ಮ ಸಹಸ್ಪರ್ಧಿಗಳು ತಮ್ಮ ಅನಿಸಿಕೆ ಏನು ಹೇಳ್ತಾರೆ ಕೇಳೋಣ. ನೀವು ನಿಮ್ಮ ಇಂಟ್ರೊಡಕ್ಷನ್ ಕೊಡುವಾಗ ತುಂಬ ವಿಭಿನ್ನವಾಗಿ ಕೊಟ್ಟಿದ್ರಿ, ತುಂಬ ಖುಷಿಯಾಯಿತು. ಬಟ್ ನೀವು ಸ್ಟಾರ್ಟ್ ಮಾಡುವಾಗ ಲಿಟ್ರಲಿ ನನ್ನ ಕೈಯಲ್ಲಿ ಗೂಸ್ ಬಂಪ್ಸ್ ಬಂತು, ಅಷ್ಟು ಚಂದ ಹಾಡಿದ್ರಿ. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಐಶ್ವರ್ಯ. ಧನ್ಯವಾದಗಳು ಐಶ್ವರ್ಯ. ಮುಂದಿನ ಅನಿಸಿಕೆಗಾಗಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಹಾಡಿದ್ರಿ ನೀವು. ಕ್ಲಾಸಿಕಲ್ ರೌಂಡ್ ಅಂತ ಏನು ಹೇಳ್ತಿದ್ರಲ್ಲ, ಆ ಥರ ಏನೂ ಅನಿಸೇ ಇಲ್ಲ ನಿಜವಾಗ್ಲೂ. ಬಿಗಿನಿಂಗ್ ಈವನ್ ಟ್ರಯಲ್ ತೊಗೊಳ್ಳುವಾಗಲೇ ಖುಷಿ ಆಯಿತು, ಅಷ್ಟು ಚೆನ್ನಾಗಿ ಹಾಡಿದ್ರಿ. ಆ್ಯಂಡ್ ಯು ಮ್ಯಾನೇಜ್ಡ್ ಇಟ್ ಸೋ ವೆಲ್. ವಿ ಆರ್ ವೆರಿ ಹ್ಯಾಪಿ. ಆದಿತ್ಯರವರೇ, ನೀವೀಗ ಫೈನಲಿಗೆ ಬಂದಿದ್ದೀರಿ ಅಂತಾನೆ
ಊಹಿಸೋಣ, ಯಾಕಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ನಿಮ್ಮದು. ನಿಮ್ಮ ಜೊತೆ ಇನ್ನು 6 ಜನ ಯಾರು ಬರ್ಬೋದು ನಿಮ್ಮ ಅನಿಸಿಕೆ? 5 ಜನ. ಭವ್ಯಶ್ರೀ, ಯಶಸ್, ಭೂಮಿಕಾ, ಮಧುರ ಮತ್ತು ಮಮತಾ. 5 ಹೆಸರು ಹೇಳಿದ್ರಿ ನೀವು. ಈಗ ನಿಮ್ಮ ಈ ಪರ್ಫಾರ್ಮೆನ್ಸ್ ಬಗ್ಗೆ ನಿಜವಾದ ತೀರ್ಪು ನೀಡಬೇಕಾದ ಯಾರು? ನಮ್ಮ ತೀರ್ಪುಗಾರರು, ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ ಏನು ಹೇಳ್ತಾರೆ ಕೇಳೋಣ. ಸರ್, ನಾನು ಸಂಗೀತ ನಂಗೆ ಗೊತ್ತಿಲ್ಲ. ನಾನು ಅರಿಜಿತ್ ಸಿಂಗರ್ನವರ ದೊಡ್ಡ ಫ್ಯಾನ್ ಅಂತ ಅವರು ಮೊದಲ ಪ್ರಾರಂಭದಲ್ಲೇ ಹೇಳ್ಕೊಂಡಿದ್ರು. ನನಗೆ ಈಗ ಅನ್ನಿಸ್ತಾ ಇದೆ, ಆದಿತ್ಯ ನೀವು ಸಂಗೀತ ಕಲೀಲಿಲ್ಲ ಅಂತ ಹೇಳಿದಿರಿ, ಆದರೆ ಆ ತಾಳ ನಿಮಗೆ ಹೇಗೆ ಗೊತ್ತಾಯಿತು? ಅದ್ರ ಬಗ್ಗೆ ಏನಾರು ಹೇಳ್ಬೋದಾ? ಅಂದರೆ ಫಸ್ಟಿಗೆಲ್ಲ ಹಾಗೆ ಒಂಥರ ಟೈಮಿಂಗ್ ಸ್ಲಿಪ್ ಆಗ್ತಾ ಇತ್ತು. ಮತ್ತು ಏನಂದರೆ ನಾನು ಗಿಟಾರ್ ಸ್ವಲ್ಪ ಕಲ್ತಿದ್ದೆ, ಅಂದರೆ ಒಂದು 3-4 ಮಂತ್ಸ್. ಹಾಗೆ ಅದು ಸ್ಟ್ರಮ್ ಮಾಡುವಾಗ ಅಂದರೆ ಸ್ವಲ್ಪ ನಂದು ಟೈಮ್ ಸೆನ್ಸ್ ಇಂಪ್ರೂವ್ ಆಯಿತು, ಟೈಮಿಂಗ್ ಆ್ಯಂಡ್ ಪಿಚ್ಚಿಂಗ್ ಆಲ್ಸೋ. ಓಕೆ, ಅದು ಯಾವ ತಾಳ ಗೊತ್ತುಂಟಾ ನಿಮಗೆ? ಇಲ್ಲ. ಚೂರಲ್ಲಿ ಆಚೆ ಬದಿ, ಚೂರು ತಿರುಗಿ ಬಲ ಬದಿಗೆ ಅವ್ರನ್ನ ಕೇಳಿ ಅವ್ರ ಹತ್ರ, ಈ ತಾಳ ಯಾವುದು, ಇದು ಪ್ಯಾಟರ್ನ್ ಯಾವುದು? ಇದು 3/4 ಕೌಂಟ್. ಹೌದಾ? ಪ್ರಜ್ವಲ್ ಭಾಯ್ ಅದ್ರ ಬಗ್ಗೆ ಹೇಳಿ, ವಿಷಯ ತಾಳದ ಬಗ್ಗೆ. ಪರ್ಟಿಕ್ಯುಲರ್ ಈ ಸಾಂಗಲ್ಲಿ ಬೋಲ್ ಧಾ ತಿಟ್ಟ ತಿಟ್ಟ ತತ್ತ ದಿನ್ ದಿನ್ ಈ ಬೋಲ್ ಯೂಸ್ ಮಾಡಿದ್ದಾರೆ. ಇದು 4/4 ಕೌಂಟಲ್ಲಿ ಬರ್ತದೆ. ಮಿಡ್ಡಲ್ಲಿ ಸ್ವಲ್ಪ ಕೇರ ಕೂಡ ಆ್ಯಡ್ ಆಗ್ತದೆ ಬೀಜಂ ಬರುವಾಗ. ಸೊ ಇದು 4/4 ಆದಿ ತಾಳ ಹೇಳ್ಬೋದು. ಈ ತಾಳವನ್ನು ಹಿಂದೂಸ್ತಾನಿ ಹೆಚ್ಚು ಪ್ರಯೋಗ ಮಾಡ್ತಾರೋ ಅಥವಾ ಫಿಲ್ಮಿಗೆ ಹೆಚ್ಚು ತಯಾರು ಮಾಡ್ತಾರೋ ಅಥವಾ ನೀವು ಗಜಲ್ ಹಾಡುವಾಗ ಹೆಚ್ಚು ಪ್ರಯೋಗ ಮಾಡ್ತಾರೋ ಇದನ್ನು? ಹಿಂದೂಸ್ತಾನಿ ಬೇಸ್ಡ್, ಬಟ್ ಗಜಲಲ್ಲಿ ಜಾಸ್ತಿ ಪ್ರಯೋಗ ಆಗ್ತದೆ ಇದು. ಖಂಡಿತವಾಗಿಯೂ ಗಜಲಲ್ಲಿ ಕ್ಷಿಪ್ರಗತಿಯ ಸ್ವರ ಸಂಚಾರಗಳಲ್ಲಿ ಇದನ್ನು ಪ್ರಯೋಗ ಮಾಡಿದಾಗ ಅದರಲ್ಲಿ ಹುಟ್ಟುವಂಥ ಸಂಗೀತದ ಏನು ಆ ಒಂದು ಪಕ್ವತೆ, ಅದು ಸಮಸ್ತ ಸಂಗೀತಗಾರನ ಹೃದಯಕ್ಕೆ ಮುಟ್ಟುವಂಥ ಕೆಲಸವನ್ನು ಈ ತಾಳ ಮಾಡ್ತದೆ. ಥ್ಯಾಂಕ್ ಯು ಪ್ರಜ್ವಲ್ ಭಾಯ್. ನೋಡಿ, ಇದರಿಂದ ಏನಪ್ಪ ಅಂದರೆ, ನಾನು ಆಗಲೇ ಹೇಳಿದೆ ಹಿಂದಿನ ಸಂಚಿಕೆಯಲ್ಲಿ, ಏನಪ್ಪ ಅಂದರೆ ಒಬ್ಬ ಹಿನ್ನೆಲೆ ವಾದಕ ಗಾಯಕನ 10 ಪಟ್ಟು ಜ್ಞಾನ ಸಂಪಾದನೆ ಅವರಲ್ಲಿ ಇರ್ತದೆ ಅಂತ. ಬರೀ ಹಿಂದೂಸ್ತಾನಿ ಮಾತ್ರವಲ್ಲ, ವೆಸ್ಟರ್ನ್ ಮಾತ್ರವಲ್ಲ, ಲೈಟ್ ಮ್ಯೂಸಿಕ್, ಈ ರೀತಿ ಎಲ್ಲೆಲ್ಲಿ ಹೇಗೆ ಪ್ರಯೋಗವಾಗ್ತದೆ ಎಂಬುದನ್ನು ನಮ್ಮ ಪ್ರಜ್ವಲ್ ಅವರು ತಿಳಿಸಿಕೊಟ್ರು. ಈ ಶ್ರುತಿ ಬಗ್ಗೆ ಗೊತ್ತಿಲ್ಲ ಅಂದರೆ ಅಲ್ವಾ ನೀವು? ಗೊತ್ತುಂಟು ಅಂದರೆ? ಅಲ್ಲ, ಅಂದರೆ ಪಿಚ್ ಕೊಟ್ಟರೆ ನಾನು ಆ ಪಿಚ್ಚಲ್ಲಿ ಹಾಡ್ತೇನೆ. ಹಾಗೆ ಅಲ್ಲ, ಈ ಪಿಚ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ? ಶ್ರುತಿ. ಎಸ್, ಓಕೆ. ಯಾಕೆಂದರೆ ನಾನು ಆಗ್ಲಿಂದ ನೋಡ್ತಾ ಇದ್ದೇನೆ, ಇಂಗ್ಲೀಷಿನ ಎಲ್ಲ ಗ್ರಾಮರ್ನ ಹಿಡ್ಕೊಂಡು ಎಲ್ಲರೂ ಮಾತಾಡ್ತಿದ್ದಾರೆ. ನೀವು ಮಾತನಾಡುವಂತಹ 3-4 ಸಾಲುಗಳಲ್ಲಿ ಕನ್ನಡ 2 ಪದ ಬರ್ತಾ ಇದೆ. ಹಾಗಾಗಿ ನನಗೇನಪ್ಪ ಅಂದರೆ ಒಂದಷ್ಟು ಚೆನ್ನಾಗಿ ಕನ್ನಡ ಮಾತನಾಡೋಣ ಅಂತ. ಓಕೆ, ಆಡುವ ಭಾಷೆ ಅಥವಾ ವ್ಯಾವಹಾರಿಕ ಭಾಷೆ ಆಂಗ್ಲ ಭಾಷೆ ಇರಲಿ, ಆದರೆ ಮಾತೃಭಾಷೆನ ಮರೆದು ಬೇಡ ಅಂತ ಹೇಳ್ತಾ, ಇದು ರಾಗ ಯಾವ್ದು ಗೊತ್ತಾಯ್ತಾ ನಿಮಗೆ? ಇದು ಯಮನ್ ರಾಗದಲ್ಲಿ ಆಧಾರಿತ. ಓಕೆ, ಅದೊಂದು ಆರೋಹಣ ಮಾಡಿ ನೋಡುವ. ಅದು ಗೊತ್ತಿಲ್ಲ ಸರ್. ಹಾಗಾದ್ರೆ ಅಲ್ಲಿ ಭಾಸ್ಕರಣ ಇದ್ರೆ ಹಿಂಬದಿ, ಅವ್ರ ಹತ್ರ ಕೇಳಿ ನೋಡು ಹೆಂಗೆ ಹೇಳ್ತಾರೆ ನೋಡುವ. ಅವರಿಗೆ ಸಂಗೀತ ಶ್ರುತಿ ಎನ್ನುವಂಥದ್ದನ್ನು ಹೀಗೆ ಕೇಳಿಯೇ ಗೊತ್ತು ವಿನಃ ಹೀಗೆ ರೀಡ್ಸನ್ ಇಟ್ಟು ಗೊತ್ತಿಲ್ಲ ಅಂತ ಅವರೊಂದು ಮನೋಭಾವನೆ. ಈಗ ಈ ರಾಗದ ಬಗ್ಗೆ ಒಂದಷ್ಟು ವಿಚಾರ ಹೇಳ್ಬೋದಾ ಭಾಸ್ಕರಣ? ರಾಗ ಬಂದು ಯಮನ್ ರಾಗ. ರಿಗಮದನಿಸ ಸಾನಿದಪ ಮಗರಿಸ. ಓಕೆ, ಅಂದರೆ ಹಿಂದೂಸ್ತಾನಿಯಲ್ಲಿ ಯಮನ್, ಕರ್ನಾಟಕಲ್ಲಿ ಕಲ್ಯಾಣಿ ಎಂಬುದಾಗಿ ಕರೀತೇವೆ. ಆದಿತ್ಯ, ಏನಿಲ್ಲ, ನಿಮ್ಮ ಸಿಂಗಿಂಗ್ ತುಂಬ ಚೆನ್ನಾಗಿ ಹಾಡಿದ್ರಿ. ಬಟ್ ನೀವು ಇದನ್ನು ಹಾಡ್ತಿರೋ ಅಂತ ನನಗಂತೂ ನಂಬಿಕೆನೇ ಇರಲಿಲ್ಲ. ಯಾಕೆಂದರೆ ನೀವು ಮೊದಲೇ ಹೇಳಿಬಿಟ್ಟಿದ್ರಿ, ಸರ್ ಸ್ಟ್ರೈಟ್ ನೋಟ್ಸ್ ಸಾಂಗ್ ಮಾತ್ರ ಹಾಡೋದು, ನಾನು ಜಸ್ಟ್ ಎಕ್ಸ್ಪೆರಿಮೆಂಟಿಗೆ ಮಾತ್ರ ಇಲ್ಲಿಗೆ ಬಂದೆ ಅಂತೆಲ್ಲ ಹೇಳ್ತಾ ಇದ್ರಿ. ಬಟ್ ಈಗ ನೋಡಿದರೆ ಸರ್, ನಾನು ಕೂಡ ಗ್ರ್ಯಾಂಡ್ ಫಿನಲ್ ಹೋಗಲೇಬೇಕಂತ ಹಠಾಡಿದ ಕೂತ ಹಾಗೆ ನಿಮ್ಮ ಗಾಯನದ ಅಂಶಗಳು ಇಲ್ಲಿ ಕಾಣ್ತಾ ಇತ್ತು. ಭಾಳ ಖುಷಿ ಆಯ್ತು ಆದಿತ್ಯ. ಸೊ ಅದೊಂದೇ ಅಂಶ, ನೀವು ಆ ವಿಬ್ರೇಟೋ ಏನು ಹೇಳಿದ್ರಲ್ಲ, ನಿಮ್ಮ ಸ್ಟೈಲ್ ವಿಬ್ರೇಟೋ, ಅದು ಎಲ್ಲ ಕಡೆ ಪ್ರಯೋಗ ಮಾಡಬೇಡಿ, ಅಷ್ಟು ಚೆಂದ ಕಾಣೋದಿಲ್ಲ ಅದು.
ಯಾಕೆಂದರೆ ಫಿಲ್ಮ್ ಗೀತೆಗಳು ಅಂತಂದರೆ ಅದು ನಾವು ಆಗಲಿ ಹೇಳಿದಾಗೆ ಒಂದು ಮ್ಯಾಥಮೆಟಿಕ್ಸ್ ಇರತಕ್ಕಂಥದ್ದು. 2+2 ವಿನಃ ಯಾವತ್ತೂ 2+5 ಯಾವತ್ತೂ ಆಗೋದಿಲ್ಲ. ಹಾಗಾಗಿ ಆ ಅಂಶಗಳನ್ನು ಗಮನಿಸಲೇಬೇಕು. ಇನ್ನು ಮೂಲ ನೀವು ಹೇಳಿದಿರಲ್ಲ ಶಾಸ್ತ್ರೀಯ ಸಂಗೀತ, ಅಲ್ಲಿ ನೀವು ಎಷ್ಟು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಅಂದರೆ ನಿಮ್ಮ ಅಧ್ಯಯನ ಜೊತೆಗೆ ನಿಮ್ಮ ಜ್ಞಾನದ ಸಂಪತ್ತು. ಚೆನ್ನಾಗಿ ಹಾಡಿದ್ರಿ, ಆದರೆ ಒಂದಷ್ಟು ಅಂಶಗಳು ಇನ್ನೂ ಕೂಡ ಬೇಕಾಗ್ತದೆ. ಆಲ್ ದ ಬೆಸ್ಟ್ ಆದಿತ್ಯ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಇದೀಗ ಇನ್ನೋರು ತೀರ್ಪುಗಾರರಾದ ನಮ್ಮ ವೈಷ್ಣವಿ ರವಿಯವರು, ನೀವು ಇವರು ನೋಡಿ ಹೆದರೋದು ಬೇಡ, ಏನು ಹೇಳ್ಬೋದು, ಅವರದ್ದು ಮೊಲದ ಮರಿಯ ಮನಸ್ಸು, ನೋಡ್ಲಿಕ್ಕೆ ಮಾತ್ರ ದೊಡ್ಡ ಜೀವ. ಒಳ್ಳೆಯ ನಿಮ್ಮ ಅನಿಸಿಕೆಗಾಗಿ. ಸೊ ಐ ಸಿ ದ್ಯಾಟ್ ಯು ಹ್ಯಾವ್ ದ್ಯಾಟ್ ಹಂಗರ್ ಟು ಲರ್ನ್. ಇದನ್ನು ಬಿಡಬೇಡಿ, ಯಾಕಂದರೆ ದಿಸ್ ಹಂಗರ್ ಟು ಲರ್ನ್ ಇಟ್ ಸೆಲ್ಫ್ ವಿಲ್ ಟೇಕ್ ಯು ಅಹೆಡ್ ಇನ್ ಲೈಫ್. ಮತ್ತು ನಿಮ್ಮ ಹಾರ್ಟ್ ಬಗ್ಗೆ ಹೇಳೋದಾದರೆ ನಂಗಂತೂ ಬಿಲೀವ್ ಮಾಡೋಕ್ಕೆ ಆಗಿಲ್ಲ ದ್ಯಾಟ್ ಯು ಹ್ಯಾವ್ ನಾಟ್ ಲರ್ನ್ಡ್ ಎನಿ ಕ್ಲಾಸಿಕಲ್. ಬಿಕಾಸ್ ಈ ಹಾಡು ಸೆಮಿ ಕ್ಲಾಸಿಕಲ್ ಇದ್ರೂ ದ ಲಾಟ್ ಆಫ್ ಲಿಟಲ್ ಥಿಂಗ್ಸ್, ಲೈಕ್ ಒಂದೊಂದು ವರ್ಡಲ್ಲಿ ಆಲಾಪ್ಗಳು ಪಲ್ಕಗಳು ಬರುತ್ತೆ. ಜಬ್ ದೀಪ್ ಚಲೇ ಆನಾ ಜಬ್ ಶಾಮ್ ಢಲೇ ಆನಾ, ಈಚ್ ವರ್ಡ್ ಇಫ್ ಯು ಸಿ ಹ್ಯಾಸ್ ಸಮ್ ವೇರಿಯೇಷನ್ ಆ್ಯಂಡ್ ಯು ಹ್ಯಾವ್ ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್ ಟು ಸಿಂಗ್ ಇಟ್. ಹೌದು, ಅಂದರೆ ಅಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಅಂದರೆ ಮಾಡ್ತೇನೆ ಮತ್ತು ಮರ್ತೋಗ್ತದೆ. ಸೊ ಅಷ್ಟು ನನಗೆ ಅಂದರೆ ಇದು ಹೊಸ ಎಕ್ಸ್ಪೀರಿಯನ್ಸ್, ಅಂದರೆ ತುಂಬ ಪಾರ್ಟ್ಸ್ಗಳು ನೆನ್ಪಿಟ್ಕೊಂಡು ಹಾಡೋದು. ಸೊ ಐ ಟ್ರೈಡ್ ಮೈ ಬೆಸ್ಟ್. ಎಸ್, ವೆರಿ ವೆರಿ ಗುಡ್ ಅಟೆಂಪ್ಟ್. ಸ್ಪೆಂಡ್ 1 hour a week ಸರ್ ಜೊತೆ ಅಥವಾ ಒಂದು ಕ್ಲಾಸಿಗೆ. ನೀವು ಯು ಯೋರ್ ಸೆಲ್ಫ್ ವಿಲ್ ಸಿ ದ ಡಿಫ್ರೆನ್ಸ್. ನಿಮಗೆ ನೆನ್ಪು ಮಾಡಿ ಹಾಡುವ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಹೀಗೆ ಕಲಿತು ಯು ವಿಲ್ ಸಿಂಗ್ ಇಟ್ ವಿತ್ ಸೋ ಮಚ್ ಈಸ್, ಲೈಕ್ ಯುನೋ ಬಟರ್ ಹಾಗೆ ಸ್ಮೂತ್ ಆಗುತ್ತೆ ನಿಮ್ಮ ವಾಯ್ಸು. ಈ ಪಲ್ಕ್ಗಳೆಲ್ಲ ಯು ವಿಲ್ ಸಿಂಗ್ ಇಟ್ ವಿತ್ ಸೋ ಮಚ್ ಈಸ್. ಸರ್ ಹೇಳಿದಾಗೆ ಅದು ಲಾಸ್ಟಿಗೇನೋ ಶಾಮ್ ಢಲೇ ಆನಾ ಅಂತ ಏನೋ ಮಾಡ್ತಿದ್ರಲ್ಲ, ದ್ಯಾಟ್ ಯು ಯೋರ್ ಸೆಲ್ಫ್ ವಿಲ್ ರಿಯಲೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಬೆಟರ್ ಟು ಸಿಂಗ್. ಸೊ ಡೂ ಸ್ಪೆಂಡ್ ಟೈಮ್ and learn a little bit of classical music. Give little bit of your time for that and you yourself will see the difference. So all the best. ಚೆನ್ನಾಗಿ ಹಾಡಿ. ಖಂಡಿತ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ಇಬ್ಬರು ತೀರ್ಪುಗಾರರು ಒಳ್ಳೆಯ ಅನಿಸಿಕೆಯನ್ನು ಹೇಳಿದ್ದಾರೆ, ಒಂದಿಷ್ಟು ಸಲಹೆಗಳನ್ನು ಕೂಡ ನೀಡಿದ್ದಾರೆ. ನೀವು ಪ್ರತಿ ಹಂತದಲ್ಲೂ ಕೂಡ ಸಲಹೆಗಳನ್ನು ಸ್ವೀಕರಿಸಿ ಇಂಪ್ರೂವ್ ಮಾಡ್ಕೊಂಡು ಬಂದವರು. ಮುಂದಿನ ನಿಮ್ಮ ಸಂಗೀತ ಪಯಣ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದೈಜಿವರ್ಲ್ಡ್ ಸ್ವರಸಾಗರದಲ್ಲಿ ಸಣ್ಣದೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೆ ಸಿಗೋಣ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಬ್ರೇಕ್ನ ನಂತರ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿವರ್ಲ್ಡ್ ಸ್ವರಸಾಗರಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಸಂಚಿಕೆಯ ಮುಂದಿನ ಸ್ಪರ್ಧಿಯಾಗಿ
ವೇದಿಕೆಗೆ ಆಗಮಿಸಲಿಕ್ಕಿದ್ದಾರೆ ಭವ್ಯಶ್ರೀ ಆಚಾರ್. ಭವ್ಯಶ್ರೀ ಅವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ಸರಿ ಮರಿ ಪಾ ನಿದ ಮಪಸ ನಿಸಗರಿ ಮಾ ಮಪ ಮನಿಧ ಧನಿಗರಿ ಸ. ಭವ್ಯಶ್ರೀ ಅವರೇ, ದೈಜ್ ವರ್ಲ್ಡ್ ಸ್ವರಸಾಗರದ ಸೆಮಿಫೈನಲ್ನಲ್ಲಿ ನೀವಿದ್ದೀರಿ, ನಿಮ್ಮ ಅನಿಸಿಕೆ? ತುಂಬ ಖುಷಿ ಆಗ್ತಿದೆ ಸರ್. ಇಲ್ಲಿ ತನಕ ಬರೋದಂದರೆ ತುಂಬ ಖುಷಿ ಆಗುತ್ತೆ. ಇನ್ನೊಂದು ವಿಚಾರ ಇದೆ, ಇಲ್ಲಿ ಬಂದ ಸ್ಪರ್ಧಾಳುಗಳಲ್ಲಿ ನಾವು ಕೇಳಿದ್ದೇವೆ ಒಂದು ಪ್ರಶ್ನೆ, ನಿಮ್ಮ ಜೊತೆ ಬರುವಂಥ ಇನ್ನೂ 6 ಜನರು ಯಾರು ಇರ್ಬೋದು, ಫೈನಲಿಗೆ ಬರುವವರು ಯಾರಂತ ನಾವು ಕೇಳಿದಾಗ ಎಲ್ಲ ಸ್ಪರ್ಧೆಗಳು ನಿಮ್ಮ ಹೆಸರನ್ನು ಹೇಳಿದ್ದಾರೆ. ಯಾಕಿರ್ಬೋದು? ಇಷ್ಟು ಟೈಮ್ ಆದ ರೌಂಡ್ಸ್ ಎಲ್ಲ ಚೆನ್ನಾಗಿ ಹಾಡಿದ್ದೇನೆ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಹಾಗೆ ಅವರಿಗೂ ಸಹ ಅನಿಸಿರ್ಬೋದು. ಹಾಗೆ ನೀವು ದೈಜ್ ವರ್ಲ್ಡ್ ಸ್ವರಸಾಗರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹೇಳಿದ್ದೀರಿ, ಆ ಅನಿಸಿಕೆಗಳನ್ನೆಲ್ಲ ಕೇಳ್ಕೊಂಡು ಬರೋಣ. ಶೋರ್. ನನ್ನ ಒಂದು ಮ್ಯೂಸಿಕ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ನನ್ನ ಅಮ್ಮನಿಂದ. ನಾನು 5-6 ವರ್ಷ ಇರುವಾಗಲೇ ಅಮ್ಮನ ಜೊತೆ ನನ್ನನ್ನು ಸಂಗೀತ ಕ್ಲಾಸಿಗೆ ಕರ್ಕೊಂಡೋಗಿ ಕೂರಿಸ್ಕೊಳ್ತಿದ್ರು. ಸೊ ನನಗೆ ಅವರಿಂದನೇ ಸಂಗೀತ ಕಲೀಲಿಕ್ಕೆ ಒಂದು ಸ್ಫೂರ್ತಿ ಆಯಿತು. ಜಯಶ್ರೀ ಜಿ ಭಟ್ ಅಂತ ನನ್ನ ಗುರುಗಳ ಹೆಸರು. ಸೊ ಅವರು ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸಿಂಗಿಂಗಲ್ಲಿ. ಈ ಸ್ಪರ್ಧೆ ನನಗೆ ಗೊತ್ತಾಗಿದ್ದು ನನಗೆ ಒಂದು ಸಿಂಗಿಂಗ್ ವಾಟ್ಸಪ್ ಗ್ರೂಪಿಂದ ಬಂತು. ಕೋವಿಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಿದ್ದೆ. ಸೊ ಅದಾದಮೇಲೆ ನನಗೆ ಯಾವ ಕಾಂಪಿಟೇಷನ್ಸ್ ಇರೋದು ಅಥವಾ ನನಗೆ ಅಷ್ಟು ಇದಾಗ್ತಿರ್ಲಿಲ್ಲ. ಸೊ ಇದಕ್ಕೆ ನನಗೆ ಸ್ವಲ್ಪ ಹೋಗಬೇಕಂತ ಅನ್ನಿಸ್ತು ಆ ಪೋಸ್ಟರ್ ಬಂದಾಗ. ಸೊ ಹಾಗೆ ಒಂದು ಮನಸ್ಸಾಯಿತು, ಹಾಗೆ ಬಂದೆ. ಇದು ದೈಜ್ ವರ್ಲ್ಡ್ ಸ್ವರಸಾಗರ ನನಗೆ ಈ ಜರ್ನಿ ತುಂಬ ಇಷ್ಟ ಆಯಿತು. ನಾನು ಪ್ರೀವಿಯಸ್ ಆಗಿ ಯಾವ ಕಾಂಪಿಟೇಷನು ನನಗೆ ಇಷ್ಟು ಫೀಲ್ ಆಗಲಿಲ್ಲ. ಅಂದರೆ ಎಲ್ಲರೂ ಒಂದು ಫ್ಯಾಮಿಲಿ ಥರ ಅನ್ನಿಸ್ತಾ ಇದೆ ಈಗ. ಅಂದರೆ ಎಲ್ಲ ಸಿಂಗರ್ಸು ಒಳ್ಳೆ ಪರಿಚಯ ಆದರು. ಅಂದರೆ ಒಬ್ಬೊಬ್ಬರಿಂದ ಒಂದೊಂದು ಕಲೀಲಿಕ್ಕೆ ಸಿಕ್ತು. ಸೊ ತುಂಬ ಖುಷಿ ಆಗ್ತಿದೆ. ನನಗೆ ಸ್ಟೇಜ್ ಫಿಯರ್ ತುಂಬ ಇದೆ. ಸೊ ಈ ಕಾಂಪಿಟೇಷನಿಗೆ ಬಂದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಜಡ್ಜಸ್ಸಿಂದ ಸಹ ತುಂಬ ಕಲ್ತಿದ್ದೇನೆ. ಒಂದು ಮೈಕ್ ಹೇಗೆ ಹಿಡ್ಕೊಳ್ಬೇಕು, ಹೈ ನೋಟ್ಸ್ ಬರುವಾಗ ಹೇಗೆ ಮೈಕನ್ನ ಹ್ಯಾಂಡಲ್ ಮಾಡಬೇಕು, ಮತ್ತು ಲಿರಿಕ್ಸನ್ನು ಹೇಗೆ ಅನುಭವಿಸಿ ಹಾಡಬೇಕು, ಎಲ್ಲದು ತುಂಬ ಯಶವಂತ್ ಸರ್ ಆಗಿರ್ಬೋದು, ಬೇರೆ ಯಾವುದೇ ಜಡ್ಜಸ್ ಆಗಿರ್ಬೋದು. ಸೊ ತುಂಬ ಕಲ್ತಿದ್ದೇನೆ ಅವರಿಂದ. ಇದೊಂದು ಜರ್ನಿಯಲ್ಲಿ ನನಗೆ 2 ಸುತ್ತು ನನಗೆ ತುಂಬ ಇಷ್ಟ ಆಗಿದೆ. ಒಂದು ಡೆಡಿಕೇಶನ್ ರೌಂಡ್, ಇನ್ನೊಂದು ಡುಯೆಟ್ ರೌಂಡ್. ಡೆಡಿಕೇಶನ್ ರೌಂಡ್ ಯಾಕೆ ಅಂತ ಹೇಳಿದರೆ, ನನ್ನ ಅಮ್ಮನಿಗೋಸ್ಕರ ನಾನು ಹಾಡಿದ್ದು ತುಂಬ ಖುಷಿ ಆಗ್ತದೆ. ಸೆಕೆಂಡ್ ಡುಯೆಟ್ ರೌಂಡ್ ಯಾಕೆ ಅಂತ ಹೇಳಿದರೆ, ಆ ಸುತ್ತಲ್ಲಿ ನನಗೆ ಒಂದು ಯಶವಂತ್ ಸರ್ ಜೊತೆ ಹಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಅದೊಂದು ಫೇವ್ರೆಟ್ ಮೆಮೊರಿ ಅಂತ ನನಗೆ ಫೀಲ್ ಆಗ್ತದೆ. ಸೊ ಪ್ರತಿಯೊಂದು ಹಾಡು ಸೆಲೆಕ್ಟ್ ಮಾಡುವಾಗ ನನಗೆ ನಾನು ಹಾಡ್ತೇನಾ ಇಲ್ವಾ ಅಂತ ಒಂದು ಫೀಲಿಂಗ್ ಇರ್ತದೆ. ಸೊ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರ್ತೇನೆ, ಬಟ್ ನನ್ನ ಕೈಲಿ ಆದಷ್ಟು ನಾನು ಹಾಡಿದಾಗ ಎಲ್ಲಾದರೂ ಒಂದು ಕಡೆ ಮಿಸ್ ಆದಾಗಲೂ ಸಹ ಜಡ್ಜಸ್ ಯಶವಂತ್ ಸರ್ ಏನು ಹೇಳ್ತಾರೆ ಅನ್ನೋ ಒಂದು ಭಯ ಇದ್ದೇ ಇರ್ತದೆ. ಸೊ ಆದರೂ ಅವರು ಎಲ್ಲಾದರೂ ಸಣ್ಣ ಪುಟ್ಟ ತಪ್ಪಾದರೂ ಸಹ ಅವರು ತುಂಬ ಕಾಮಾಗಿ ಹೇಗೆ ನಿಭಾಯಿಸಬೇಕು, ಅಂದರೆ ಶ್ರುತಿ ಎಲ್ಲಿ ಯಾವ್ಯಾವ ಸ್ವರ ಎಲ್ಲಿ ತಗೊಳ್ಬೇಕು ಹಾಗೆಲ್ಲ ಹೇಳಿಕೊಡ್ತಿದ್ದಾರೆ. ಸೊ ಅದು ತುಂಬ ಖುಷಿಯಾಗತ್ತೆ. ನನಗೆ ಸ್ಯಾಂಡಲ್ವುಡ್ ಮೇಲ್ ಸಿಂಗರ್ಸ್ ಎಲ್ಲ ತುಂಬ ವಾಯ್ಸ್ ತುಂಬ ಖುಷಿ ಆಗುತ್ತೆ. ವಾಸುಕಿ ವೈಭವ್, ವಿಜಯ್ ಪ್ರಕಾಶ್ ಸರ್, ಮತ್ತು ಸೋನು ನಿಗಮ್ ಸರ್, ಮತ್ತು ಸಂಚಿತ್ ಹೆಗ್ಡೆ ಅವ್ರ ಜೊತೆ ಎಲ್ಲ ಒಮ್ಮೆ ಆದರೂ ಹಾಡಬೇಕು ಅಂತ ಒಂದು ಫೀಲಿಂಗ್ ತುಂಬ ಇದೆ. ಜಡ್ಜಸ್ ನಮಗೆ ಒಂದು ಮಿಸ್ಟೇಕ್ ಇದೆ ಅಂತ ಹೇಳಿದಾಗ ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡಿದ್ದೇನೆ. ಯಾವತ್ತೂ ಅಂದರೆ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಸೊ ನನ್ನ ಒಂದು ತಪ್ಪಾಗಿದ್ದನ್ನು ಅವ್ರು ಹೇಳಿರ್ತಾರೆ. ಸೊ ನಾನು ಅದನ್ನು ತುಂಬ ಪಾಸಿಟಿವ್ ಆಗಿ ತಗೊಂಡಿದ್ದೇನೆ. ಸೊ ಮುಂದಕ್ಕೆ ಸಹ ತಗೊಳ್ತೇನೆ. ದೈಜ್ ವರ್ಲ್ಡ್ ಸ್ವರಸಾಗರ ಖಂಡಿತ ಸೀಸನ್ 2 ಬೇಕು. ತುಂಬ ಜನ ನನ್ನ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನ ಹೋಗಬೇಕು ಅಂತ ಇದ್ದರು. ಸೊ ಅವ್ರಿಗೆ ಬರ್ಲಿಕ್ಕೆ ಆಗದೇ ಇದ್ದವರು ಇದ್ದಾರೆ. ದೈಜ್ ವರ್ಲ್ಡ್ ಉಡುಪಿ ಸ್ಟಾಫ್ ಬಗ್ಗೆ ಹೇಳಬೇಕಂದ್ರೆ, ಏನೇ ಡೌಟ್ಸ್ ಇದ್ದರೂ ನನಗೆ ತುಂಬ ಕ್ಲಿಯರ್ ಮಾಡ್ತಾರೆ.
ಡೈಜಿವರ್ಲ್ಡ್ ಚಾನಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಎಲ್ಲ ಪ್ರತಿಭೆಗಳಿಗೂ ಯಾವುದೇ ಸಿಂಗಿಂಗ್ ಫೀಲ್ಡ್ ಅಂತ ಅಲ್ಲ, ಯಾವುದೇ ಫೀಲ್ಡ್ ಆಗಿರ್ಬೋದು, ಎಲ್ಲ ಟ್ಯಾಲೆಂಟ್ಸಿಗೂ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ನನಗೆ ಫೀಲ್ ಆಗುತ್ತೆ. ಸೊ ತುಂಬ ಖುಷಿ ಆಗುತ್ತೆ ಅವರು ಮಾಡುವ ವರ್ಕ್ಸ್ ಎಲ್ಲ. ಆ್ಯಂಕರ್ ಅರವಿಂದ್ ಸರ್ ಬಗ್ಗೆ ಹೇಳೋದಾದರೆ, ನನಗೆ ಮೊದಲಿಂದನೂ ತುಂಬ ಪರಿಚಯ ಅವರು. ನನಗೆ ಇದು ಒಂದು ಕಾಂಪಿಟೇಷನ್ ಇದೆ ಅಂತ ಗೊತ್ತಾದ ಮೇಲೂ ಅವರು ಸಹ ನನಗೆ ಕಳಿಸಿದ್ರು ಒಂದು ಪೋಸ್ಟರ್. ಸೊ ಟ್ರೈ ಮಾಡಿ ಅಂತ ಎಲ್ಲ ನನಗೆ ಕಳಿಸಿದ್ರು. ಸೊ ತುಂಬ ಸಪೋರ್ಟ್ ಮಾಡ್ತಾರೆ ನನಗೂ ಸಹ. ತುಂಬ ಖುಷಿ ಆಗುತ್ತೆ ಅರವಿಂದ್ ಸರ್ ಬಗ್ಗೆ. ಮತ್ತು ಜಡ್ಜಸ್ ಬಗ್ಗೆ ಹೇಳಬೇಕಾದ್ರೆ, ಏನಾದರೂ ತಪ್ಪಾದರೆ ಅಂದರೆ ಹೇಳಿಕೊಡೋದಾಗಿರ್ಬೋದು, ಶ್ರುತಿ ತಪ್ಪಿದಾಗ, ತಾಳ ಮಿಸ್ ಆದಾಗ ತುಂಬ ಖುಷಿ ಆಗುತ್ತೆ. ಅವರು ಅಂದರೆ ತಪ್ಪಾದಾಗ ನಮ್ಮನ್ನು ಕರೆಕ್ಟ್ ಮಾಡುವ ರೀತಿ ತುಂಬ ಖುಷಿ ಆಗುತ್ತೆ. ಮತ್ತು ಯಶವಂತ್ ಸರ್ ಅಂತಹ ಒಳ್ಳೆ ಜಡ್ಜಸ್ ನಮಗೆ ಸಿಕ್ಕಿರೋದು ತುಂಬ ಖುಷಿ ಆಗುತ್ತೆ. ಸ್ವರಸಾಗರ ಜರ್ನಿ ನನಗೆ ತುಂಬ ಫೇವ್ರೆಟ್. ನನಗೆ ಯಾವ ಕಾಂಪಿಟೇಷನಲ್ಲಿ ಸಹ ಇಷ್ಟು ಫ್ರೆಂಡ್ಸ್ ಆಗಲಿಲ್ಲ, ಅಂದರೆ ಇಷ್ಟು ಒಂದು ಫ್ಯಾಮಿಲಿ ಥರ ಫೀಲ್ ಆಗಿರಲಿಲ್ಲ. ಇದು ಇನ್ನು ಮುಗಿತದೆ ಅಂದರೆ ಸ್ವಲ್ಪ ಫೀಲ್ ಆಗುತ್ತೆ. ಏನಾದರೂ ಯಾವಾಗ ಅಂತ ಕೇಳ್ತಿದ್ವಿ, ನೆಕ್ಸ್ಟ್ ರೌಂಡ್ ಯಾವಾಗ ಅಂತ. ಸೊ 1 year ಆಗ್ತಾ ಬಂತು. ಸೊ ಇದು ಬಿಕಮ್ ಅ ಫ್ಯಾಮಿಲಿ ಅಂತ ಫೀಲ್ ಆಗುತ್ತೆ. ಭವ್ಯಶ್ರೀ ಅವರೇ, ನಿಮ್ಮ ಅನಿಸಿಕೆಗಳನ್ನು ಕೇಳಿದ್ದೆವು. ನೀವು ಹೇಳಿದ್ರಿ ನನಗೆ ಸ್ಟೇಜ್ ಫಿಯರ್ ಇತ್ತು ಅಂತ. ಈಗ ಹೇಗೆ, ಕಡಿಮೆ ಆಗಿದೆಯಾ? ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ಈಗ ನಿಮ್ಮ ಸಹಸ್ಪರ್ಧಿಗಳು ನಮ್ಮೊಡನೆ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಭವ್ಯಶ್ರೀ ಬಗ್ಗೆ ಏನಾದರೂ ಅನಿಸಿಕೆ ಯಾರಿಗಾದರೂ ಹೇಳಲಿಕ್ಕಿದ್ರೆ ದಯವಿಟ್ಟು ಹೇಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಾನು ನಿಮ್ಮ ಸಾಂಗೋಸ್ಕರ ಕಾಯ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಹೇಳಬೇಕು ಅಂತ ಹೇಳಿದರೆ, ಸ್ಟಾರ್ಟಿಂಗಲ್ಲಿ ನಿಮ್ಮ ವಾಯ್ಸ್ ಕೇಳಬೇಕಾದ್ರೆ ತುಂಬ ಖುಷಿ ಆಗ್ತಾಯಿತ್ತು. ನಾನು ನಿಮ್ಮ ಥರ ಹಾಡ್ಬೋದಲ್ವಾ, ಕಲಿಬೇಕು ಇನ್ನೂ ಅಂತ. ಈ ಕಾಂಪಿಟೇಷನ್ ಅಂತ ನಾವು ಶೂಟ್ಗೆ ಬರ್ತಾ ಇದ್ದಾಗ ತುಂಬ ಟೈಮ್ ಸಿಗ್ತಾ ಇತ್ತು. ಆವಾಗ ನಮ್ಮ ಸಾಂಗನ್ನು ಬಿಟ್ಟು ಬೇರೆ ಸಾಂಗನ್ನೆಲ್ಲ ಹಾಡ್ತಾ ಇದ್ವಿ, ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ತುಂಬ ಖುಷಿ ಆಗ್ತಾ ಇತ್ತು, ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಈಗಂತೂ ನಿಮ್ಮ ಸಾಂಗೋಸ್ಕರ ತುಂಬ ಕಾಯ್ತಾ ಇದ್ದೇನೆ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಿಮ್ಮ ವಾಯ್ಸ್ ನಂಗೆ ತುಂಬ ಇಷ್ಟ, ತುಂಬ ಸ್ವೀಟ್ ಆಗಿದೆ. ಥ್ಯಾಂಕ್ ಯು. ನಾನು ಕೂಡ ಕಾಯ್ತಾ ಇದ್ದೇನೆ ನಿಮ್ಮ ಸಾಂಗ್ ಕೇಳಲಿಕ್ಕೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಿಮ್ಮ ಹಾಡು ಕೇಳಲಿಕ್ಕೆ ಕಾಯ್ತಾ ಇದ್ದಾರೆ. ನಿಮ್ಮ ವಾಯ್ಸು ಸ್ವೀಟ್ ಇದೆ ಅಂತ ಅವರೆಲ್ಲ ಅಭಿಪ್ರಾಯ. ನಿಮ್ಮ ಈ ದೈಜ್ವರ್ಲ್ಡ್ ಸ್ವರಸಾಗರದ ಹಿಂದಿನ ಪಯಣದ ಬಗ್ಗೆ ನಮ್ಮ ತೀರ್ಪುಗಾರರಾದ ಯಶವಂತ್ ಸರ್ ಅನಿಸಿಕೆ ಏನಿದೆ ಕೇಳೋಣ. ಪ್ಲಸ್ ಪಾಯಿಂಟ್ ಅವರ ಗಾಯನಕ್ಕೆ ಏನಂದರೆ ಅವರ ಧ್ವನಿ ಮತ್ತು ಆತ್ಮವಿಶ್ವಾಸ, ಮತ್ತು ಬಹಳಷ್ಟು ಸುಂದರವಾಗಿ ಹಾಡ್ತಾರೆ. ಯಾಕೆಂದರೆ ಎಲ್ಲ ಹಾಡುಗಾರಿಕೆಯನ್ನು ಕೂಡ ನಾವು ಗಮನಿಸಿದ್ದೇವೆ. ಆಮೇಲೆ ಇವರು ಕೂಡ ಅಷ್ಟೇ, ಒಂದು ರೌಂಡ್ಸ್ ಅಂತಂದರೆ ತುಂಬ ಪೂರ್ವ ತಯಾರಿಯನ್ನೆಲ್ಲ ಮಾಡ್ಕೊಂಡು ಬರ್ತಾರೆ. ಮತ್ತು ಹಾಡುಗಳು ಕೂಡ ಅಷ್ಟೇ, ಅಷ್ಟು ಸುಲಭವಾಗಿ ಸರಳವಾಗಿರೋದಿಲ್ಲ. ಬಹಳ ಕಠಿಣತೆ ಇರತಂತಹ ಗೀತೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾಕೆಂದರೆ ಇನ್ನೊಂದು ಸ್ಪರ್ಧೆಯನ್ನು ಸೋಲಿಸಲೇಬೇಕಲ್ಲ. ಹಾಗಾಗಿ ಒಂದು ಗೀತೆಯನ್ನು ಹೀಗೆ ಹಾಡಬೇಕು ಅಂತ ಅದರ ಪೂರ್ವ ಪರ ಎಲ್ಲವನ್ನು ಕೂಡ ಅಧ್ಯಯನ ಮಾಡಿಕೊಂಡು ಬಂದು ಅದಕ್ಕೊಂದು ನ್ಯಾಯವನ್ನು ಒದಗಿಸುವಂತಹ ಹಾಡುಗಾರ್ತಿಯ ಒಂದು ಅಗ್ರಪಂಕ್ತಿಯ ಒಂದು ಸಮೂಹದಲ್ಲಿ ಭವ್ಯಶು ಕೂಡ ಇದ್ದಾರೆ. ನಿಮ್ಮ ಗಾಯನ ಮುಂದುವರಲಿ. ಆಲ್ ದ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಯಶವಂತ್ ಸರ್. ಭವ್ಯಶ್ರೀ ಅವರಿಗೆ ಸೆಮಿಫೈನಲ್ನಲ್ಲಿ ಆಯ್ಕೆ ಮಾಡಿದ ಗೀತೆ ನಟನ ವಿಶಾರದ. ವಾಹ್, ಅದ್ಭುತವಾದ ಗೀತೆಯನ್ನು ಆಯ್ಕೆ ಮಾಡಿದ್ದೀರಿ. ಬಹುಶಃ ನಿಮ್ಮೊಂದಿಗೆ ಪ್ರಸಿದ್ಧ ಹಿನ್ನೆಲೆ ಸಂಗೀತ ಒದಗಿಸುವ ಭಾಸ್ಕರಾಚಾರ್ಯ ಇದ್ದಾರೆ, ಪ್ರಜ್ವಲ್ ಇದ್ದಾರೆ. ನೀವೆಲ್ಲ ಸೇರಿ ಒಂದು ಅದ್ಭುತವಾದ ಒಂದು ಗೀತೆಯನ್ನು ಇಲ್ಲಿ ಮಂಡಿಸ್ತೀರೆನ್ನುವ ಭರವಸೆ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಟನ ವಿಶಾರದ ನಟ ಶೇಖರ, ನಟನ ವಿಶಾರದ ನಟ ಶೇಖರ, ಸಂಗೀತ ಸಾಹಿತ್ಯ
ತಕಿಟ ತಕ್ಕ ಧಿಮ್ಮಿ ತಜಂ ತಕಿಟ ತಕ್ಕ ಧಿಮ್ಮಿ ತಕಿಟ ತಕಿಟ ತಾಂ ತಜನು ತಜನು ತದ್ದಿ ತದಿಂ ತಾಂಗು ತಕದಿಮಿ ಕಿಟ ತಕದಿಂ ತದಿಂ ತಾಂಗು ತಕದಿಮಿ ತದ್ದಿ ತದಿ ತದ್ದಿ ತದಿ ತಾಂ ತಾಂ ತಕ ತಕ ಜನು ತಾಂ ತಾಂ ತಕ ಕಿಟ ತಕ ತಾಂ ಅಷ್ಟಾಂಗ ಯೋಗಶೀಲ ಅದ್ವೈತ ತತ್ವಲೋಲ ಇಷ್ಟಾರ್ಥ ಸಿದ್ಧಿಮಾಲಾ ಅಧ್ಯಾತ್ಮ ತತ್ವ ಮೂಲ ಅಷ್ಟಾಂಗ ಯೋಗಶೀಲ ಅದ್ವೈತ ತತ್ವಲೋಲ ಇಷ್ಟಾರ್ಥ ಸಿದ್ಧಿಮಾಲಾ ಅಧ್ಯಾತ್ಮ ತತ್ವ ಮೂಲ ಸಕಲ ಮಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸಂಚಿತ ಏಕಮೇವ ದ್ವಿತೀಯ ಲೋಕ ಲೋಕ ಪೂಜಿತ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ಪಾಹಿ ಮಾಂ ತ್ರಾಹಿ ಮಾಂ ಪರಮೇಶ್ವರ ಪಾಲಾಕ್ಷ ನಟನ ವಿಶಾರದ ನಟಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ಘಟನ ವಿಶಾರದ ನಟಶೇಖರ ಭವ್ಯಶ್ರೀ ಅವರೇ, ಸೆಮಿಫೈನಲ್ಗೆ ಹೇಳಿದಂಥ ಒಂದು ಪರ್ಫಾರ್ಮೆನ್ಸನ್ನು ನೀಡಿದ್ದೀರಿ. ಬಹಳ ಅದ್ಭುತವಾದ ಗಾಯನ ನಿಮ್ಮದು. ಥ್ಯಾಂಕ್ ಯು ಸರ್. ನೀವು ನಿಮ್ಮ ಪರ್ಫಾರ್ಮೆನ್ಸನ್ನು ಹೇಗೆ ಜಡ್ಜ್ ಮಾಡ್ತೀರಿ? ಚಂದ ಹಾಡಿದ್ದೇನೆ ಅಂತ ಅಂದ್ಕೊಳ್ತೀನಿ. ಜಡ್ಜಸ್ ಒಪಿನಿಯನ್ ಕೇಳಬೇಕು. ಜಡ್ಜಸ್ಗಿಂತ ಮೊದಲು ನಿಮ್ಮ ಪ್ರತಿಸ್ಪರ್ಧಿಗಳು ಅಲ್ಲಿದ್ದಾರೆ, ಅವರ ಹತ್ರ ನಿಮ್ಮ ಅಭಿಪ್ರಾಯ ಕೇಳೋಣ. ಏನು ಹೇಳ್ತೀರಿ ನಮ್ಮ ಭವ್ಯಶ್ರೀಯ ಹಾಡಿನ ಬಗ್ಗೆ? ಸೀರಿಯಸ್ಲಿ ನನಗೆ ನೀವು ಕಾಂಪಿಟೇಷನಲ್ಲಿ ನಾವು ಹಾಡ್ತಾ ಇದ್ದೀರಂತಲೇ ನನಗೆ ಅನ್ನಿಸ್ತಾ ಇರಲಿಲ್ಲ. ನಿಮ್ಮ ಸಾಂಗ್ ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಅನ್ನಿಸ್ತು ನನಗೆ. ಕಣ್ಣಲ್ಲಿ ನೀರು ಬಂತು. ಸೀರಿಯಸ್ಲಿ ನಂಗೆ ಖುಷಿ ಆಯಿತು ತುಂಬ. ಇಂಥ ಒಂದು ವೇದಿಕೆ ನಮಗೆ ಕಲ್ಪಿಸಿ ಕೊಟ್ಟಿದೆ ಅಲ್ವಂತ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಮನದಾಳದ ಅಭಿಪ್ರಾಯ ಹೇಳಿದ್ರಿ ಮಮತಾ, ನಿಮಗೆ ಧನ್ಯವಾದ. ಮುಂದೆ ಇನ್ಯಾರಾದರೂ? ಪರ್ಫಾರ್ಮೆನ್ಸ್ ತುಂಬ ತುಂಬ ಚೆನ್ನಾಗಿತ್ತು. ಅಂದರೆ ಫಸ್ಟಿಂದ ಎಂಡ್ ತನಕ ವೆರಿ ಎಂಟರ್ಟೈನಿಂಗ್ ಮತ್ತು ರಿಯಲ್ ಪರ್ಫಾರ್ಮೆನ್ಸ್ ಥರ ಅನಿಸ್ತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮಧುರ. ಈಗ ಭವ್ಯಶ್ರೀ ಅವರೇ, ನೀವೀಗ ಫೈನಲಿಗೆ ಬಂದಿದ್ದೀರಿ. ನಿಮ್ಮ ಜೊತೆ ಬರುವಂಥ 5 ಜನ ಯಾರು ನೀವೇ ಗುರುತಿಸಬೇಕು. ಮಮತಾ ಇರ್ತಾರೆ, ಮಧುರ ಅಕ್ಕ, ಮತ್ತು ಮೋಹಿತ್, ಕಾರ್ತಿಕ್, ಮತ್ತು ಸ್ನೇಹಿತ್. ಎಸ್. ಭವ್ಯಶ್ರೀ ಅವರೇ, ನಿಮ್ಮ ಹಾಡಿನ ಬಗ್ಗೆ ನಿಮ್ಮ ಸ್ನೇಹಿತರು ಕೂಡ ಹೇಳಿದರು, ನೀವು ಕೂಡ ಹೇಳಿದ್ರಿ. ಈಗ ತೀರ್ಪುಗಾರರು, ಅವರ ಅನಿಸಿಕೆ ಬಹಳ ಮುಖ್ಯ. ಮೊದಲಿಗೆ ವೈಷ್ಣವಿ ರವಿ ಅವರಿದ್ದಾರೆ, ಬಹುಶಃ ಇವತ್ತು ನಮ್ಮ ಸೆಮಿಫೈನಲ್ನ ತೀರ್ಪುಗಾರರಾಗಿ ಬಂದಿದ್ದಾರೆ. ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. First of all, beautiful rendition of the song. Thank you, ma'am. ನಿಮ್ಮ ವಾಯ್ಸು, ನಿಮ್ಮ ಹೈ ನೋಟ್ಸು, ಯು ಹ್ಯಾವ್ ಅ ಲಾಡ್ ಆಫ್ ಪೊಟೆನ್ಷಿಯಲ್ ಇನ್ ಯು. ಸ್ಟಾರ್ಟಿಂಗಿಗೆ ಆಲಾಪ್ ನಿಮಗೆ ಹೇಗೆ ಅನಿಸ್ತು ಹಾಡಿದ್ದು? ಆಲಾಪ್ ನನಗೆ ಕೆಲವೊಮ್ಮೆ ಬ್ರೆತ್ ಕಂಟ್ರೋಲ್ ಸಿಗಲ್ಲ. ಸೊ ದಿಸ್ ಸಾಂಗ್ ಇಟ್ ಸೆಲ್ಫ್ ಹ್ಯಾಸ್ ಅ ಲಾಡ್ ಆಫ್ ಬ್ರೆತ್ ವರ್ಕ್. ಸೊ ಈ ಸಾಂಗಲ್ಲಿ ನೋಡಿದ್ರೆ ಹೈ ನೋಟ್ಸು ಇದೆ, ಲೋ ನೋಟ್ಸು ಇದೆ, ಬ್ರೆತ್ ವರ್ಕ್ ಮತ್ತು ಅದು ಮ್ಯಾನೇಜ್ ಮಾಡೋದು ಅದೂ ತುಂಬ ಟ್ರಿಕ್ಕಿ ಆಗಿದೆ. ಆ್ಯಂಡ್ ಯು ಹ್ಯಾವ್ ಆಲ್ಮೋಸ್ಟ್ ಡನ್ ಜಸ್ಟಿಸ್ ಟು ಇಟ್. ಆಲಾಪ್ ಮತ್ತು ಲೋ ನೋಟ್ ಸ್ವಲ್ಪ ಲ್ಯಾಂಡಿಂಗ್ ಸ್ವಲ್ಪ ಗಡಿಬಿಡಿ ಮಾಡ್ತಿದ್ರಿ ಅಂತ ಅನಿಸ್ತು. ಬಟ್ ವೆರಿ ವೆರಿ ವೆಲ್ ಮ್ಯಾನೇಜ್. ನಿಮ್ಮ ನೋಟ್ಸ್ ರೀಚ್ ಆದದ್ದು ಇಟ್ ವಾಸ್ ವೆರಿ ಕ್ಲಿಯರ್. ಆ್ಯಂಡ್
ಫೋಕಸ್ ಅ ಲಿಟಲ್ ಬಿಟ್ ಮೋರ್ ಆನ್ ಯೋರ್ ಲೋ ನೋಟ್ಸ್. ಯಾಕಂದರೆ ಸಡನ್ ಹೈಯಿಂದ ಬಂದು ಲೋ ನೋಟ್ಸ್ ಹೋದಾಗ ಸ್ವಲ್ಪ ಶೇಕಿ ಆಗುತ್ತೆ ವಾಯ್ಸು. ಅದು ಪ್ರಾಕ್ಟೀಸಿಂದ ಬರುತ್ತೆ, ನಾಟ್ ಎನ್ ಇಶ್ಯೂ ಅಟ್ ಆಲ್. ಬಟ್ ನಿಮ್ಮ ಬ್ರೆತ್ ವರ್ಕ್ ಆಗಿರ್ಬೋದು, ದಟ್ ವಾಸ್ ಆಲ್ಸೋ ವೆರಿ ವೆಲ್ ಮ್ಯಾನೇಜ್ಡ್ ಇನ್ ದ ಹೋಲ್ ಸಾಂಗ್. ಬಿಕಾಸ್ ಉಸಿರಾಡಲಿಕ್ಕೆ ಜಾಗ ಇಲ್ಲ ಈ ಹಾಡಲ್ಲಿ. ಅಷ್ಟು ಒಂದು ಟಫ್ ಚಾಯ್ಸ್ ಆ್ಯಂಡ್ ಗುಡ್ ಜಸ್ಟಿಸ್ ಟು ದ ಸಾಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ವೈಷ್ಣವಿ ಮೇಡಮ್. ನಿಮ್ಮ ಬಗ್ಗೆ ಯಶವಂತ್ ಸರ್, ನಮ್ಮ ಮಹಾಗುರುಗಳು, ಏನು ಹೇಳ್ತಾರೆ ಕೇಳೋಣ. ಯಶವಂತ್ ಸರ್, ಇವತ್ತಿನ ನಿಮ್ಮ ಹಾಡುಗಾರಿಕೆ ಬಗ್ಗೆ ನೋಡ್ತಾ ಹೋದರೆ ಈಗಾಗಲೇ ಸೆಮಿಫೈನಲಿಗಿದ್ದೇವೆ. ಸೆಮಿಫೈನಲಿಗೆ ಯಾವ ಗೀತೆಯನ್ನು ಕೊಡಬೇಕು ಇನ್ನೊಂದು ಸ್ಪರ್ಧೆಗೆ, ಕಠಿಣವಾಗಿರಬೇಕು ನಮ್ಮ ಹಾಡುಗಳು ಅಂತ ನಿಮ್ಮ ಆಯ್ಕೆಯಲ್ಲೇ ನೀವು ಮೊದಲಾಗಿ ಗೆದ್ದುಬಿಟ್ರಿ. ಇದಕ್ಕೊಂದು ಅಭಿನಂದನೆ. ಇನ್ನೊಂದೇನು ಅಂತಂದರೆ, ನೀವು ಒರಿಜಿನಲ್ ಪಿಚ್ಚಲ್ಲಿ ಹಾಡಿದ್ದಲ್ಲ ನೀವು? ಹೌದು ಸರ್, ಒರಿಜಿನಲ್. ಎಸ್, ಆ ಒರಿಜಿನಲ್ ಪಿಚ್ಚು ಯೇಸುದಾಸ್ ಸರ್ ಗೀತೆಗಳು ಅಂದರೆ ಅದೊಂದು ನಾಭಿಯಿಂದ ಹೊರಹೊಮ್ಮುವಂತಹ ಸ್ವರಗಳ ಸಮೂಹ, ಸ್ವರಗಳಿಗೆ ಜೀವವನ್ನು ತುಂಬುವಂತಹ ಒಬ್ಬ ಜೀವ ರಕ್ಷಕ ಅಂತಲೇ ಹೇಳ್ಬೋದು ಯೇಸುದಾಸ್ ಸರ್ ಅವರು. ಅವರ ಗೀತೆಗಳನ್ನು ನೀವು ಹಾಡಬೇಕು ಅಂತಂದರೆ ನಿಮ್ಮಲ್ಲಿ ಅಷ್ಟು ಸ್ಟೆಮಿನ ಇರಬೇಕು, ಇಲ್ಲಾಂತಂದರೆ ಸಾಧ್ಯವಿಲ್ಲ ಹಾಡಲಿಕ್ಕೆ. ಈಗ ನಾವು ಸುಮ್ಮನೆ ಹಾಡೋದು ಬೇರೆ, ಸಂಗೀತಮಯವಾಗಿ ಹಾಡುವುದು ಬೇರೆ. ಇನ್ನೊಂದು, ಈ ಗೀತೆಯನ್ನು ನಾವು ಅವಲೋಕನ ಮಾಡುವಾಗ ತುಂಬ ಸರ್ಗಮ್ಗಳಿದೆ, ಸ್ವರಸ್ಥಾನ ಕ್ಷಿಪ್ರಗತಿಯ ಸಂಚಾರಗಳಿದೆ. ತಬಲಾ ಪ್ರಧಾನವಾಗಿ ಈ ಒಂದು ಗೀತೆಯ ಆಯುಧವನ್ನಾಗಿ ಇಟ್ಟುಕೊಂಡು ಅದಕ್ಕೆ ಸಂಯೋಜಿಸುವಂತಹ ಗಾಯನದ ಸ್ವರೂಪ, ಅದನ್ನು ಯೇಸುದಾಸ್ ಸರ್ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಹಾಡಲಿಕ್ಕೆ ಅಸಾಧ್ಯದ ಮಾತು. ಚಿಂತೆ ಇಲ್ಲ, ಆದರೆ ಓವರಾಲ್ ತುಂಬ ಚೆನ್ನಾಗಿ ಕೇಳ್ತಾ ಇತ್ತು. ಅದ್ರ ಬಗ್ಗೆ ಸ್ವಲ್ಪ ವಾಯ್ಸ್ ಕಂಟ್ರೋಲನ್ನು ನೀವು ಕಾಪಾಡಿಕೊಳ್ಬೇಕು. ಓಕೆ, ಈ ಒಂದು ಗೀತೆ ಯಾವ ರಾಗದಲ್ಲಿ ರಚನೆಗೊಂಡಿದೆ? ಹಿಂದೋಳ ಸರ್. ಹೇಗೆ ಬರ್ತದೆ ಸ್ವರ ಸಂಚಾರ? ಸಗ ಮದ ನಿ ಸಾ ಸಾ ನಿ ದ ಮ ಗ ಸಾ ಸಾ ನಿ ದ ಮ ಗ ಸಾ. ಅಂದರೆ ಯಾವುದೇ ಒಂದು ಗೀತೆ ರಚನೆ ಆಗಬೇಕಿದ್ರೆ ಷಡ್ಜ ಮತ್ತು ಪಂಚಮವಿಲ್ಲದೆ ಸಂಗೀತ ಇಲ್ಲ ಅಂತ ಒಂದು ಆಶಯ, ಹೌದಲ್ವಾ? ಬಟ್ ಈ ರಾಗದಲ್ಲಿ ಪಂಚಮವೇ ಇಲ್ಲ, ಕೇವಲ ಷಡ್ಜವನ್ನೇ ಆಧರಿಸಿಕೊಂಡು ರಾಗದ ರಚನೆಯಾಗ್ತದೆ. ಇದು ಇದರ ವಿಶೇಷ. ಇಂಥ ಗೀತೆಯನ್ನು ಕೇಳಿಸಿದ್ರಿ, ಕರ್ಣಾನಂದವಾಯಿತು. ಅಭಿನಂದನೆಗಳು ಭವಿಷ್ಯ ನಿಮಗೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಬಹುಶಃ ಇಬ್ಬರು ತೀರ್ಪುಗಾರರು ಬಹಳ ಉತ್ತಮವಾದ ಅಭಿಪ್ರಾಯ ಹೇಳಿದ್ದಾರೆ. ನಿಮ್ಮ ಸಹ ಸ್ಪರ್ಧಿಗಳು ಕೂಡ ಒಳ್ಳೆಯ ಅನಿಸಿಕೆ ಹೇಳಿದ್ದಾರೆ. ನೀವು ಮುಂದಿನ ಸಂಗೀತ ಜೀವನದಲ್ಲಿ ಯಶಸ್ಸಿನ ಮೆಟ್ಟಲು ಏರುವಂತಾಗಲಿ ಅಂತ ನಮ್ಮ ಹಾರೈಕೆ. ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇವೆ. ನಮಸ್ಕಾರ. ದೈಜಿವರ್ಲ್ಡ್ ಸ್ವರಸಾಗರದ ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕರಿಸಿದ ಖ್ಯಾತ ಸಂಗೀತ ನಿರ್ದೇಶಕರಾದ ಯಶವಂತ್ MG ಸರ್ ಇವರಿಗೆ ದೈಜಿವರ್ಲ್ಡ್ನ ಪರವಾಗಿ ಅನಂತಾನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆ ಖ್ಯಾತ ಹಿನ್ನೆಲೆ ಗಾಯಕಿಯಾದ ವೈಷ್ಣವಿ ರವಿ ಅವರಿಗೂ ಕೂಡ ದೈಜಿವರ್ಲ್ಡ್ ಪರವಾಗಿ ಧನ್ಯವಾದಗಳು. ಸುಂದರವಾದ ಹಿನ್ನೆಲೆ ಸಂಗೀತವನ್ನು ನೀಡಿದ ಭಾಸ್ಕರ್ ಆಚಾರ್ಯ ಹಾಗೂ ಪ್ರಜ್ವಲ್ ಇವರಿಗೂ ಕೂಡ ದೈಜಿವರ್ಲ್ಡ್ ವತಿಯಿಂದ ಅನಂತ ಧನ್ಯವಾದಗಳು. ನಾಳೆಯಿಂದ ನವರಾತ್ರಿ ಹಬ್ಬದ ಆಚರಣೆ ನಾಡಿನಾದ್ಯಂತ ನಡೆಯಲಿದೆ. ಎಲ್ಲ ದೈಜಿವರ್ಲ್ಡ್ ವೀಕ್ಷಕರಿಗೂ ಕೂಡ ನವರಾತ್ರಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಮ್ಮ ಮುಂದಿನ ಸಂಚಿಕೆ ನವರಾತ್ರಿಯ ವಿಶೇಷ ಸಂಚಿಕೆಯಾಗಿ ಮೂಡಿಬರಲಿಕ್ಕಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಹೃದಯ ಗೀತೆಗೆ ಭೂಮಿಕೆ ಸ್ವರ ಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿವರ್ಲ್ಡ್ ಸ್ವರ ಸಾಗರ, ದೈಜಿವರ್ಲ್ಡ್ ಸ್ವರ ಸಾಗರ.
ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್ ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.